ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಕೃಷ್ಣ ಸರ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಒಂದು ಯಾವುದೇ ಪರೀಕ್ಷೆ ಇರಲಿ, ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು UPSC ಪ್ರಿಲಿಮ್ಸ್ ವರೆಗೂ ಕೇಳಬಹುದಾದಂಥ ಒಂದು ಟಾಪಿಕ್ಸ್ ಯಾವುದು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಖಚಿತವಾಗಿ ಕಡ್ಡಾಯವಾಗಿ 1 ಅಥವಾ 2 ಪ್ರಶ್ನೆಗಳು ಬರುವುದಂತೂ ಖಚಿತ. ಈ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನಿದಾವೆ, ಅದರ ಒಂದು ಸ್ಥಾಪನೆ, ಕೇಂದ್ರ ಕಚೇರಿ, ಸದಸ್ಯ ರಾಷ್ಟ್ರಗಳು, ಆಬ್ಜೆಕ್ಟಿವ್ಸ್ ಉದ್ದೇಶಗಳು ಏನು, ಸಮಿಟ್ಸ್ ಶೃಂಗಸಭೆಗಳು ಎಲ್ಲಿ ನಡೀತಾ ಇದ್ದಾವೆ, ಅದರಲ್ಲಿ ಇಂಡಿಯಾ ಇದೇನಾ ಇಲ್ಲ, ಮೆಂಬರ್ ಕಂಟ್ರಿ ಅಟ್ ಪ್ರೆಸೆಂಟ್ ಎಷ್ಟಿದ್ದಾವೆ, ಎಲ್ಲದರ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಯಾವ್ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂಪಾರ್ಟೆನ್ಸು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಂತ ನೋಡೋದಾದ್ರೆ ಏಷ್ಯನ್, ADB, ಸಾರ್ಕು, ಬ್ರಿಕ್ಸು, G4, G7, G20, ನ್ಯಾಟೋ, ನ್ಯಾಮ್, ವರ್ಲ್ಡ್ ಬ್ಯಾಂಕು, WHO, WTO, ಯುನಿಸೆಫ್, ಯುನೆಸ್ಕೋ, UNO, ಈ ರೀತಿಯಾಗಿ ಎಲ್ಲದರ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಸಿಯನ್ ಏನಿದೆ ನೋಡಿ, ಆಸಿಯನ್. ಹಾಗಾದರೆ ಇದರ ಒಂದು ಪೂರ್ಣ ರೂಪ ಏನು? ಅಸೋಸಿಯೇಷನ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಸೌತ್ ಈಸ್ಟ್ ಏಷ್ಯನ್ ನೇಷನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ. ಹಾಗಾದರೆ ಸ್ಥಾಪನೆ 1967, 1967ರಲ್ಲಿ ಸ್ಥಾಪನೆ ಆಗುತ್ತದೆ. ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತ್. ಹಾಗಾದ್ರೆ ದೇಹವಾಕ್ಯ ಥೀಮ್ ಏನಿತ್ತು ಆಸಿಯನ್ ಸಂಘಟನೆದು ಅಂತ ನೋಡೋದಾದ್ರೆ, ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ, ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅನ್ನುವುದು ಆಸಿಯನ್ ಸಂಘಟನೆಯ ದೇಹವಾಕ್ಯ. ಸದಸ್ಯ ರಾಷ್ಟ್ರಗಳು ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ ಅಟ್ ಪ್ರೆಸೆಂಟ್? 11. ಹಾಗಾದರೆ ಇತ್ತೀಚೆಗೆ ಆಸಿಯನ್ ಸಂಘಟನೆಗೆ ಸೇರ್ಪಡೆಯಾದಂಥ 11ನೇ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಈಸ್ಟ್ ಟೈಮೋರ್ 11ನೇ ರಾಷ್ಟ್ರ. ಹಾಗಾದ್ರೆ ಮೊದಲ ಒಂದು ಸಮಿಟ್ ಎಲ್ಲಿ ನಡೀತು? ಮೊದಲ ಶೃಂಗಸಭೆ ಆಸಿಯನ್ ಸಂಘಟನೆದು ಎಲ್ಲಿ ನಡೀತು ಅಂದ್ರೆ ಬಾಲಿ, ಇಂಡೋನೇಷ್ಯಾದ ಬಾಲಿಯಲ್ಲಿ ಆಸಿಯನ್ ಸಂಘಟನೆಯ ಮೊದಲ ಒಂದು ಶೃಂಗಸಭೆ ನಡೆಯುತ್ತದೆ. ಹಾಗಾದರೆ 2026ರ ಆಸಿಯನ್ ಶೃಂಗಸಭೆ 2026 ಆಸಿಯನ್ ಸಮಿಟ್ ಹೆಲ್ಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳಿದ್ರೆ ಫಿಲಿಪೈನ್ಸ್. ಇದು 48 ಮತ್ತು 49ನೇ ಸಮಾವೇಶವಾಗಿದೆ. ಇದರ ಒಂದು ವಿಶೇಷ ಏನಂದ್ರೆ ಆಸಿಯನ್ ಸಂಘಟನೆದು ವರ್ಷದಲ್ಲಿ 2 ಬಾರಿ ಒಂದು ಶೃಂಗಸಭೆಯನ್ನು ನಡೆಸಲಾಗುತ್ತದೆ. 48 ಮತ್ತು 49ನೇ ಆಸಿಯನ್ ಸಂಘಟನೆಯ ಸಮಾವೇಶ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಫಿಲಿಪೈನ್ಸ್, ಅಥವಾ 2026ರ ಆಸಿಯನ್ ಶೃಂಗಸಭೆಯಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಫಿಲಿಪೈನ್ಸ್. ಅದರ ಒಂದು ದೇಹವಾಕ್ಯ ಏನಿದೆ ಅಂತ ನೋಡೋದಾದ್ರೆ, ನ್ಯಾವಿಗೇಟಿಂಗ್ ಅವರ್ ಫ್ಯೂಚರ್ ಟುಗೆದರ್, ನಮ್ಮ ಭವಿಷ್ಯವನ್ನ ಒಟ್ಟಾಗಿ ಮುನ್ನಡೆಸೋಣ ಎನ್ನುವುದು ಈ ವರ್ಷದ ಒಂದು ಆಸಿಯನ್ ಶೃಂಗಸಭೆಯ ದೇಹವಾಕ್ಯವಾಗಿದೆ. ನೆಕ್ಸ್ಟ್ 2027ರಲ್ಲಿ ನೆಕ್ಸ್ಟ್ ಸಮಿಟ್ ಎಲ್ಲಿ ನಡೆಯುತ್ತೆ? 50 ಮತ್ತು 51ನೇದು ಇದು 50 ಮತ್ತು 51ನೆಯ ಶೃಂಗಸಭೆ ಆಸಿಯನ್ ಸಂಘಟನೆದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಸಿಂಗಾಪುರದಲ್ಲಿ ನಡೆಯುತ್ತದೆ. ಹಾಗಾದರೆ ಈ ಆಸಿಯನ್ ಸಂಘಟನೆಯ ಉದ್ದೇಶ ಏನು, ಅಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದ್ರೆ, ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಮತ್ತು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವುದು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಯನ್ನ ಉತ್ತೇಜಿಸುವುದು ಈ ಒಂದು ಸಂಘಟನೆಯ ಉದ್ದೇಶವಾಗಿದೆ. ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಪ್ರಾದೇಶಿಕವಾಗಿ ಒಂದು ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಸಂಘಟನೆನ 1967ರಲ್ಲಿ ಸ್ಥಾಪಿಸಲಾಗುತ್ತದೆ. ಹಾಗಾದರೆ ಸಂಸ್ಥಾಪಕ ರಾಷ್ಟ್ರಗಳು ಎಷ್ಟು? 5. ಆದರೆ ಪ್ರೆಸೆಂಟ್ ರಾಷ್ಟ್ರಗಳು ಎಷ್ಟು? 11.
ಆ 11 ರಾಷ್ಟ್ರಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡಿ, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ, ಬ್ರೂನೈ, ಇಂಡೋನೇಷಿಯಾ, ಲಾವೋಸ್, ಕಾಂಬೋಡಿಯಾ ಅಂಡ್ ಮಯನ್ಮಾರ್. 1 2 3 4 5 6 7 8 9 10 and 11 one is ಈಸ್ಟ್ ಟೈಮೋರ್. 11 ರಾಷ್ಟ್ರಗಳು ಆಸಿಯಾನ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು. ಇದು ಆಸಿಯಾನ್ ಸಂಘಟನೆಯ ಬಗ್ಗೆ ಯಾವುದೇ ರೀತಿ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳಿ ಈ ರೀತಿಯಾಗಿ ಓದಿದರೆ ಯಾವುದೂ ಪ್ರಶ್ನೆಯನ್ನು ಮಿಸ್ ಮಾಡುವ ಚಾನ್ಸೇ ಇಲ್ಲ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ಬಗ್ಗೆ ನೋಡೋದಾದರೆ ನೆಕ್ಸ್ಟ್ ಏನಿದೆ, ಬ್ರಿಕ್ಸ್. ಮುಂದಿನ ಒಂದು ಸಂಘಟನೆ ಬ್ರಿಕ್ಸ್. ಬ್ರಿಕ್ಸ್ ಸಂಘಟನೆಯ ಒಂದು ಪರಿಕಲ್ಪನೆ ನೀಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಜಿಮ್ ಓ ನೀಲ್ ಇದರ ಒಂದು ಬ್ರಿಕ್ ಎನ್ನುವಂತ ಪರಿಕಲ್ಪನೆ ಕೊಡ್ತಾರೆ. ಹಾಗಾದ್ರೆ ಬ್ರಿಕ್ಸ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು? 2009ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ಬ್ರಿಕ್ ಎನ್ನುವಂತ ಪದದಿಂದ. ಇದಕ್ಕೆ ಈ ಬ್ರಿಕ್ಕಿಗೆ 2010ರಲ್ಲಿ ಸೌತ್ ಆಫ್ರಿಕಾ ದೇಶ ಸೇರ್ಪಡೆ ಆಗುತ್ತದೆ. ಆಗ ಬ್ರಿಕ್ಸ್ ಎನ್ನುವಂತ ಪದದಿಂದ ಕರೆಯಲಾಗುತ್ತದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಎಷ್ಟು? ಮೆಂಬರ್ ಕಂಟ್ರೀಸ್ ಆಫ್ ಬ್ರಿಕ್ಸ್ ಅಂತ ಕೇಳಿದರೆ ಪ್ರೆಸೆಂಟ್ ಎಷ್ಟಿದಾವೆ ಅಂದ್ರೆ 11. ಹಾಗಾದ್ರೆ 11 ರಾಷ್ಟ್ರಗಳು, ಬ್ರಿಕ್ಸ್ನ ರಾಷ್ಟ್ರಗಳು ಯಾವ ಅಂತ ನೋಡೋದಾದ್ರೆ ಇಲ್ಲೇ ಇದಾವೆ ಹೆಸರಿನಲ್ಲಿ 5: ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಎಷ್ಟು? 5. ಓಕೆನಾ? ಹಾಗಾದ್ರೆ ಇನ್ನುಳಿದ 6 ಯಾವುದು? 2024ರಲ್ಲಿ 5 ರಾಷ್ಟ್ರಗಳು ಸೇರ್ಪಡೆ ಆಗ್ತವೆ. ಇಥಿಯೋಪಿಯಾ, ಸೌದಿ ಅರೇಬಿಯಾ, ಇರಾನ್, ಈಜಿಪ್ಟ್ ಅಂಡ್ UAE. ಇಥಿಯೋಪಿಯಾ, ಸೌದಿ ಅರೇಬಿಯಾ, ಇರಾನ್, ಈಜಿಪ್ಟ್, UAE 5 ರಾಷ್ಟ್ರಗಳು 2024ರಲ್ಲಿ ಸೇರ್ಪಡೆ ಆಗುತ್ತವೆ. 5 + 5 ಎಷ್ಟಾಯ್ತು? 10. ಹಾಗಾದ್ರೆ 11ನೇ ರಾಷ್ಟ್ರ 2025ರಲ್ಲಿ ಬ್ರಿಕ್ಸ್ ಸಂಘಟನೆಗೆ ಸೇರ್ಪಡೆಯಾದಂಥ ರಾಷ್ಟ್ರ ಇಂಡೋನೇಷ್ಯಾ. 11ನೇ ರಾಷ್ಟ್ರ. ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದರೆ 11 ರಾಷ್ಟ್ರಗಳು ಇದಾವೆ. ಹಾಗಾದ್ರೆ ಬ್ರಿಕ್ಸ್ ಸಂಘಟನೆಯ ಮೊದಲ ಒಂದು ಸಮಾವೇಶ, ಫಸ್ಟ್ ಸಮಿಟ್ ಎಲ್ಲಿ ನಡೀತು, ಶೃಂಗಸಭೆ ಅಂತ ನೋಡೋದಾದ್ರೆ ರಷ್ಯಾದ ಯೆಕಟರಿನ್ಬರ್ಗ್. ರಷ್ಯಾ ದೇಶದ ಯೆಕಟರಿನ್ಬರ್ಗ್ನಲ್ಲಿ ಮೊದಲ ಶೃಂಗಸಭೆ ನಡೆಯುತ್ತದೆ. ಆದರೆ 2026ರ 18ನೇ ಬ್ರಿಕ್ಸ್ ಶೃಂಗಸಭೆ ಸಮಿಟ್ ಎಲ್ಲಿ ನಡೆಯುತ್ತೆ ಈ ವರ್ಷ ಅಂತ ಕೇಳಿದ್ರೆ ಭಾರತದಲ್ಲಿ. ಎಲ್ಲಿ? ಭಾರತ, ಇಂಡಿಯಾ. ಅದು 18ನೇ ಬ್ರಿಕ್ಸ್ ಸಮಾವೇಶ ಆಗಿರುತ್ತೆ. ಹಾಗಾದ್ರೆ 18ನೇ ಬ್ರಿಕ್ಸ್ ಶೃಂಗಸಭೆಯ 2026ರ ಬ್ರಿಕ್ಸ್ ಶೃಂಗಸಭೆಯ ದೇಹವಾಕ್ಯ ಏನು? ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ. ಇದು ದೇಹವಾಕ್ಯವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ವರ್ಷ 2027ರ ಬ್ರಿಕ್ಸ್ ಸಮಾವೇಶ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಚೀನಾ. ಅದು 19ನೇ ಬ್ರಿಕ್ಸ್ ಶೃಂಗಸಭೆ ಆಗುತ್ತದೆ. 19ನೇ ಬ್ರಿಕ್ಸ್ ಶೃಂಗಸಭೆ 2027ನಲ್ಲಿ ಚೀನಾದಲ್ಲಿ ನಡೆಯುತ್ತದೆ. ಎಲ್ಲಿ? ಚೀನಾದಲ್ಲಿ ನಡೆಯುತ್ತದೆ. ಹಾಗಾದ್ರೆ ಈ ಬ್ರಿಕ್ಸ್ನ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ ಸದಸ್ಯ ರಾಷ್ಟ್ರಗಳಲ್ಲಿ, ಮೆಂಬರ್ಸ್ ಕಂಟ್ರೀಸ್ ಏನಿದಾವೆ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ, ಟೆಕ್ನಾಲಜಿ ವಿನಿಮಯವನ್ನ ಹೆಚ್ಚಿಸುವುದು. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನವನ್ನ, ವಿನಿಮಯವನ್ನ ಹೆಚ್ಚಿಸುವ ಒಂದು ಉದ್ದೇಶದಿಂದ ಜಿಮ್ ಓ ನೀಲ್ ಎನ್ನುವಂಥ ವ್ಯಕ್ತಿಯ ಪರಿಕಲ್ಪನೆಯಿಂದ 2009ರಲ್ಲಿ
ಬ್ರಿಕ್ಸ್ ಸಂಘಟನೆ ಆರಂಭವಾಗುತ್ತದೆ. ಇದು ಒಂದು ಬ್ರಿಕ್ಸ್ನ ಬಗ್ಗೆ. ಕ್ಲಿಯರಾ? ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ NDB. ವರ್ಲ್ಡ್ ಬ್ಯಾಂಕ್ ಮತ್ತು IMFಗೆ ಪರ್ಯಾಯವಾಗಿ ಸ್ಥಾಪನೆ ಆದಂತಹ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್. ಇದನ್ನ ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. 2014ರ ಬ್ರೆಜಿಲ್ನ ಪೋರ್ಟ್ಲೇಜಾ ಸಮ್ಮೇಳನದಲ್ಲಿ ಪೋರ್ಟ್ಲೇಜಾ ಸಮ್ಮೇಳನದಲ್ಲಿ ಘೋಷಣೆ ಮಾಡ್ತಾರೆ ಬ್ರಿಕ್ಸ್ ಬ್ಯಾಂಕ್ನ ಸ್ಥಾಪನೆ ಮಾಡಬೇಕಂತ. ಪೋರ್ಟ್ಲೇಜಾ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡಬೇಕಂತ ಘೋಷಣೆ ಮಾಡ್ತಾರೆ. ಆದರೆ ಸ್ಥಾಪನೆ ಆಗಿದ್ದು 2015. ಅಂಡ್ ಕಾರ್ಯಾರಂಭ ಮಾಡಿದ್ದು NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಕಾರ್ಯಾರಂಭ ಮಾಡಿದ್ದು 2016ರಲ್ಲಿ. 2014ರಲ್ಲಿ ಘೋಷಣೆ, 2015ರಲ್ಲಿ ಸ್ಥಾಪನೆ, 2016ರಲ್ಲಿ ಕಾರ್ಯಾರಂಭ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗಾದ್ರೆ ಕೇಂದ್ರ ಕಚೇರಿ ಎಲ್ಲಿದೆ NDBದು ಅಂತ ನೋಡೋದಾದ್ರೆ ಶಾಂಘೈ, ಚೀನಾ ದೇಶದ ಶಾಂಘೈಯಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಕೇಂದ್ರ ಕಚೇರಿ ಇದೆ. ಪ್ರಸ್ತುತ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ನೋಡೋದಾದರೆ 11. ಎಷ್ಟು? 11. ಬ್ರಿಕ್ಸ್ನ ಸಂಘಟನೆಯ ರಾಷ್ಟ್ರಗಳು ಕೂಡ ಪ್ರೆಸೆಂಟ್ 11 ಇದಾವೆ. ಅಂಡ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಒಂದು ಸದಸ್ಯ ರಾಷ್ಟ್ರಗಳು ಕೂಡ 11 ಇದಾವೆ. ಆಸಿಯಾನ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಕೂಡ 11 ಇದ್ದಾವೆ. ಹಾಗಾದರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 11. ಈ 11ನೇ ರಾಷ್ಟ್ರ ಇತ್ತೀಚೆಗೆ 3 ರಾಷ್ಟ್ರಗಳು ಸೇರ್ಪಡೆ ಆಗಿವೆ 2025ರಲ್ಲಿ. ಅಲ್ಜೇರಿಯಾ, ಕೊಲಂಬಿಯಾ, ಉಜ್ಬೇಕಿಸ್ತಾನ್ ಈ 3 ರಾಷ್ಟ್ರಗಳು ಇತ್ತೀಚೆಗೆ ಸೇರ್ಪಡೆ ಆಗಿವೆ. 2025ನೇ ಸಾಲಿನಲ್ಲಿ NDB ಬ್ಯಾಂಕಿಗೆ ಸೇರ್ಪಡೆಯಾದಂತಹ ರಾಷ್ಟ್ರಗಳು ಅಲ್ಜೇರಿಯಾ, ಕೊಲಂಬಿಯಾ, ಉಜ್ಬೇಕಿಸ್ತಾನ್. ಅಟ್ ಪ್ರೆಸೆಂಟ್ ಎಷ್ಟು? 11. ಹಾಗಾದರೆ NDBಯ ಪ್ರಸ್ತುತ ಅಧ್ಯಕ್ಷರು ಯಾರು? ದಿಲ್ಮಾ ರೌಸೆಫ್. ಯಾರಿದ್ದಾರೆ? ದಿಲ್ಮಾ ರೌಸೆಫ್ ಎನ್ನುವಂಥ ವ್ಯಕ್ತಿ ಪ್ರಸ್ತುತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಅಧ್ಯಕ್ಷರು ಇದ್ದಾರೆ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ಬಿಮ್ಸ್ಟೆಕ್. ಪೂರ್ಣ ರೂಪ ಏನು ಬಿಮ್ಸ್ಟೆಕ್ದು ಅಂತ ನೋಡೋದಾದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್, ಬಿಮ್ಸ್ಟೆಕ್ನ ಪೂರ್ಣ ರೂಪ. ಹಾಗಾದರೆ ಸ್ಥಾಪನೆ ಆಗಿದ್ದು ಯಾವ ವರ್ಷ? 1997. 1997ನಲ್ಲಿ ಬಿಮ್ಸ್ಟೆಕ್ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾ. ಹೆಡ್ ಕ್ವಾರ್ಟರ್ ಕಂಡು ಬರುವುದು ಬಾಂಗ್ಲಾದೇಶದ ಢಾಕಾದಲ್ಲಿ. ಸದಸ್ಯ ರಾಷ್ಟ್ರಗಳು, ಬಿಮ್ಸ್ಟೆಕ್ಕಿನ ಸದಸ್ಯ ರಾಷ್ಟ್ರಗಳು ಎಷ್ಟು ಇದ್ದಾವೆ? ಅಟ್ ಪ್ರೆಸೆಂಟ್ 7. ಆ 7 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡಿಯಾ, ನೇಪಾಳ್ ಅಂಡ್ ಥೈಲ್ಯಾಂಡ್. ಬಿಮ್ಸ್ಟೆಕ್ಕಿನ ಸದಸ್ಯ ರಾಷ್ಟ್ರಗಳು ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡಿಯಾ, ನೇಪಾಳ್ ಅಂಡ್ ಥೈಲ್ಯಾಂಡ್. 7 ರಾಷ್ಟ್ರಗಳು ಬಿಮ್ಸ್ಟೆಕ್ಕಿನ ಸದಸ್ಯ ರಾಷ್ಟ್ರಗಳು. ಮೊದಲ ಒಂದು ಶೃಂಗಸಭೆ ಫಸ್ಟ್ ಸಮಿಟ್ ಎಲ್ಲಿ ನಡೀತು ಬಿಮ್ಸ್ಟೆಕ್ ಅಂತ ನೋಡೋದಾದ್ರೆ ಥೈಲ್ಯಾಂಡ್. ಹಾಗಾದರೆ 6ನೇ ಬಿಮ್ಸ್ಟೆಕ್ಕಿನ ಶೃಂಗಸಭೆ 2026ರ ಅಥವಾ ಇತ್ತೀಚಿನ ಬಿಮ್ಸ್ಟೆಕ್ಕಿನ ಸಮಿಟ್ ಶೃಂಗಸಭೆ ಸಮಾವೇಶ ಎಲ್ಲಿ ಜರುಗಿತು ಅಂತ ನೋಡೋದಾದ್ರೆ ಅದು ಕೂಡ ಥೈಲ್ಯಾಂಡ್. ಅಂಡ್ ನೆಕ್ಸ್ಟ್ ಮುಂದಿನ ವರ್ಷ 2027ನೇ ಸಾಲಿನ 7ನೇ ಬಿಮ್ಸ್ಟೆಕ್ಕಿನ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ.
ಹಾಗೆ ಇದರ ಉದ್ದೇಶ ಏನು ಅಂತ ನೋಡೋದಾದ್ರೆ ಬಂಗಾಳ ಕೊಲ್ಲಿಯ ಪ್ರಾಂತದಲ್ಲಿ ಬರುವಂತಹ ರಾಷ್ಟ್ರಗಳಲ್ಲಿ ಬಹುಮುಖ್ಯವಾಗಿ ಒಂದು ತಂತ್ರಜ್ಞಾನ ಮತ್ತು ಆರ್ಥಿಕ ಒಂದು ಸಹಕಾರ, ಪರಸ್ಪರ ಸಹಕಾರವನ್ನ ಉತ್ತೇಜಿಸುವ ಉದ್ದೇಶದಿಂದ ಬಿಮ್ಸ್ಟೆಕ್ ಸಂಘಟನೆಯನ್ನ 1997ರಲ್ಲಿ ಈ ಒಂದು ಸಂಘಟನೆ ಸ್ಥಾಪನೆ ಆಗುತ್ತದೆ. ಇದು ಬಿಮ್ಸ್ಟೆಕ್ಕಿನ ಬಗ್ಗೆ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ಸಾರ್ಕ್. ಮುಂದೆ ಯಾವುದಿದೆ? ಸಾರ್ಕ್ ಸಂಘಟನೆ. ಹಾಗಾದ್ರೆ ಪೂರ್ಣ ರೂಪ ಏನು ಸಾರ್ಕ್ ಇದು ಅಂತ ನೋಡೋದಾದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್, South Asian Association for Regional Cooperation, South Asian Association for Regional Cooperation ಅದರ ಪೂರ್ಣ ರೂಪ 1985ರಲ್ಲಿ ಸ್ಥಾಪನೆ ಆಗುತ್ತೆ. ನೇಪಾಳದ ಕಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಸದಸ್ಯ ರಾಷ್ಟ್ರಗಳು 8. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು 8. ಹಾಗಾದ್ರೆ ಆ 8 ರಾಷ್ಟ್ರಗಳು ಬಿಮ್ಸ್ಟೆಕ್ ನಲ್ಲಿ ಬರೋದು ಮಯನ್ಮಾರ್, ಇದರಲ್ಲಿ ಬರೋದು ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ ಅಂಡ್ ನೇಪಾಳ್. MBBS ಪೇನ್ ಎನ್ನುವಂತ ಒಂದು ಕೋಡ್ ವರ್ಡ್ ಮೂಲಕ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳನ್ನ ನೆನಪಿಟ್ಟುಕೊಳ್ಳಬಹುದು. ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ ಅಂಡ್ ನೇಪಾಳ್ 8 ಸದಸ್ಯ ರಾಷ್ಟ್ರಗಳು. ಅದರ ಉದ್ದೇಶ ಏನು ಅಂತ ನೋಡೋದಾದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಒಂದು ಪ್ರಾದೇಶಿಕವಾಗಿ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಂದು ಉತ್ತೇಜನವನ್ನು ಮಾಡುವ ಉದ್ದೇಶದಿಂದ 1985ರಲ್ಲಿ ಸಾರ್ಕ್ ಸಂಘಟನೆ ಸ್ಥಾಪನೆ ಆಗುತ್ತದೆ. ಈ ಒಂದು ಸಾರ್ಕ್ನ ಒಂದು ಮೊದಲ ಒಂದು ಶೃಂಗಸಭೆ, ಫಸ್ಟ್ ಸಮಿಟ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಬಾಂಗ್ಲಾದೇಶದ ಢಾಕಾ. ಈ ಒಂದು ಸಾರ್ಕ್ನ ಪಿತಾಮಹ ಅಂತ ಕೂಡ ಕರಿಬಹುದು ಬಾಂಗ್ಲಾದೇಶದ ಮುಜಿಬರ್ ರೆಹಮಾನ್ ಎನ್ನುವಂತ ವ್ಯಕ್ತಿಯನ್ನ. ಹಾಗೇನೆ ಬಾಂಗ್ಲಾದೇಶದ ಢಾಕಾದಲ್ಲಿ ಮೊದಲ ಒಂದು ಸಮಾವೇಶ, ಶೃಂಗಸಭೆ ಜರುಗುತ್ತದೆ. ನೆಕ್ಸ್ಟ್ ಮುಂದಿನ ಒಂದು 2016ರಲ್ಲಿ 19ನೇ ಸಾರ್ಕ್ನ ಒಂದು ಶೃಂಗಸಭೆಯು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡಿಬೇಕಿತ್ತು. ಆದರೆ ಉರಿ ಎನ್ನುವಂತ ಉಗ್ರಗಾಮಿಗಳ ದಾಳಿಯಿಂದ ಈ ಒಂದು ಸಮಾವೇಶ, ಶೃಂಗಸಭೆ ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿಸಲಾಗುತ್ತದೆ. ಏಕೆಂದರೆ ಆ ಒಂದು ಸಮಾವೇಶಕ್ಕೆ ಭಾರತ ಬೆಂಬಲ ನೀಡಲಿಲ್ಲ, ನಾವು ಹೋಗುವುದಿಲ್ಲ ಎಂದು ಹೇಳುತ್ತೆ. ಅದಕ್ಕೆ ಬೆಂಬಲ ನೀಡಿದಂತ ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಈ ಎಲ್ಲಾ ರಾಷ್ಟ್ರಗಳು ಸಭೆಯಿಂದ ಹಿಂದೆ ಸರಿದಿದ್ದರಿಂದ ಈ ಒಂದು ಸಾರ್ಕ್ನ ಶೃಂಗಸಭೆಯನ್ನ ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಲಾಗಿದೆ. ಇದು ಸಾರ್ಕ್ ಸಂಘಟನೆಯ ಬಗ್ಗೆ. ನೆಕ್ಸ್ಟ್ ಮುಂದಿನ ಒಂದು ಒಪೆಕ್. ನೆಕ್ಸ್ಟ್ ಯಾವುದು? ಒಪೆಕ್. ನೆಕ್ಸ್ಟ್ ಸಂಘಟನೆ ಒಪೆಕ್, ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಸ್ಥಾಪನೆ 1960ರಲ್ಲಿ ಸ್ಥಾಪನೆ ಆಗುತ್ತದೆ. 1960ರಲ್ಲಿ ಸ್ಥಾಪನೆ ಆಗುತ್ತದೆ. ಈ ಒಂದು ಒಪೆಕ್ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಆಸ್ಟ್ರಿಯಾದ ವಿಯೆನ್ನಾ. ಆಸ್ಟ್ರಿಯಾ ದೇಶದ ವಿಯೆನ್ನಾ, ನಾಟ್ ಆಸ್ಟ್ರೇಲಿಯಾ, ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಒಪೆಕ್ನ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಈ ಒಪೆಕ್ ಸಂಘಟನೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 12. 13 ಇದ್ವು. ಆದರೆ UAE 2026ರ ಮೇ ತಿಂಗಳಿನಲ್ಲಿ ಈ ಒಂದು ಒಪೆಕ್ ಸಂಘಟನೆಯಿಂದ ಹೊರಬಂದಿದೆ. ಒಪೆಕ್ನ ಸದಸ್ಯ ರಾಷ್ಟ್ರಗಳು ಮೆಂಬರ್ ಕಂಟ್ರೀಸ್ ಅಟ್ ಪ್ರೆಸೆಂಟ್ 12. 13 ಇದ್ವು. ಆದರೆ 2026ರ ಒಂದು ಮೇ ತಿಂಗಳಿನಲ್ಲಿ UAE ಹೊರಗಡೆ ಬಂದಿದೆ. ಪ್ರಶ್ನೆ ಕೇಳಬಹುದು, ಒಪೆಕ್ ಏನಕ್ಕೆ ಪ್ರಶ್ನೆ ಕೇಳಬಹುದು ಅಂದ್ರೆ ಇತ್ತೀಚೆಗೆ ಆಗಿರುವಂತಹ ಮಧ್ಯಪ್ರಾಚ್ಯ, ಏಷ್ಯಾದಲ್ಲಿ ನಡೆಯುತ್ತಾ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ವಾರ್ ಆಗ್ತಿದೆಯಲ್ಲ, ಹಾಗಾಗಿ ಈ ಒಂದು ಒಪೆಕ್ ಪೆಟ್ರೋಲು, ಡೀಸೆಲು
ಕಚ್ಚಾ ತೈಲಗಳ ಮೇಲೆ ಹಾರ್ಮೋಸ್ ಜಲಸಂಧಿ ಎಲ್ಲ ಕರೆಂಟ್ ಇವೆಂಟ್ನಲ್ಲಿ ನೋಡಿರ್ಬೋದು. ಹಾಗಾಗಿ ನಿಮಗೆ ಕ್ವಶನ್ ಕೇಳ್ಬೋದು, ಇತ್ತೀಚೆಗೆ ಒಪೆಕ್ ಸಂಘಟನೆಯಿಂದ ಹೊರಬಂದಂತಹ ರಾಷ್ಟ್ರ ಯಾವುದು ಅಂತ ಕೇಳಬಹುದು. UAE. 2026 ಮೇ ತಿಂಗಳಿನಲ್ಲಿ UAE ಈ ಒಂದು ಒಪೆಕ್ ಸಂಘಟನೆಯಿಂದ ಹೊರಗಡೆ ಬರುತ್ತೆ. ಅಟ್ ಪ್ರೆಸೆಂಟ್ ಎಷ್ಟು ಕಂಟ್ರೀಸ್ ಇದಾವೆ, ಆ ಒಂದು ಮೆಂಬರ್ ಕಂಟ್ರೀಸ್ ಎಷ್ಟಿದಾವೆ ಒಪೆಕ್ನಲ್ಲಿ? 12. ಹಾಗಾದ್ರೆ ಏನು ಇದರ ಒಂದು ಒಪೆಕ್ನ ಒಂದು ಉದ್ದೇಶ ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನ ಸ್ಥಿರವಾಗಿಡುವುದು ಮತ್ತು ತೈಲ ಪೂರೈಕೆಯನ್ನ ನಿಯಂತ್ರಿಸುವುದು, ಕಂಟ್ರೋಲ್ ಮಾಡುವಂತಹ ಒಂದು ಸಂಘಟನೆ ಒಪೆಕ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಂದು ಕಚ್ಚಾ ತೈಲದ ಬೆಲೆಗಳನ್ನ ಒಂದು ಸ್ಥಿರವಾಗಿಡುವುದು ಮತ್ತು ತೈಲ ಪೂರೈಕೆಯನ್ನ ನಿಯಂತ್ರಿಸುವುದು ಈ ಒಂದು ಒಪೆಕ್ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಏನಿದೆ, ಒಪೆಕ್ ಪ್ಲಸ್. ಏನು ಒಪೆಕ್ ಅಂಡ್ ಒಪೆಕ್ ಪ್ಲಸ್ಗೂ ಏನು ವ್ಯತ್ಯಾಸ ಅಂದ್ರೆ, ಒಪೆಕ್ ಮಾಡುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಸ್ಥಿರವಾಗಿಡೋದು ಮತ್ತು ನಿಯಂತ್ರಣ ಮಾಡೋದು. ಆದರೆ ಈ ಒಂದು ಒಪೆಕ್ ಪ್ಲಸ್ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ ನೋಡೋದಾದ್ರೆ, ಒಪೆಕ್ ಪ್ಲಸ್ ಎಂಬುದು ಒಪೆಕ್ ಸದಸ್ಯ ರಾಷ್ಟ್ರಗಳು 12 ಮತ್ತು ಒಪೆಕ್ ಒಕ್ಕೂಟಕ್ಕೆ ಸೇರದ ಇತರ 10 ಪ್ರಮುಖ ತೈಲ ಉತ್ಪಾದಕಗಳು ಸೇರಿ ಒಪೆಕ್ನ ರಾಷ್ಟ್ರಗಳು 12 ಜೊತೆಗೆ ಒಪೆಕ್ ಒಕ್ಕೂಟಕ್ಕೆ ಸಂಘಟನೆಗೆ ಸೇರದೇ ಇರುವಂತಹ ತೈಲ ಉತ್ಪಾದಕ ರಾಷ್ಟ್ರಗಳು 10. ಟೋಟಲ್ 22 ಕಂಟ್ರೀಸ್ ಒಪೆಕ್ ಪ್ಲಸ್ ಅಲ್ಲಿ ಇದಾವೆ. 2016ರಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಸಂಘಟನೆ, ಒಪೆಕ್ ಪ್ಲಸ್ ಎನ್ನುವಂತ ಸಂಘಟನೆ. ಏನಕ್ಕೆ ಅಂದ್ರೆ, ಅಮೆರಿಕಾದಲ್ಲಿ ಒಂದು ಶೇಲ್ ಆಯಿಲ್ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾದ ಕಾರಣ, ಜಾಸ್ತಿ ಆದಂತಹ ಒಂದು ಕಾರಣದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ತೀವ್ರವಾಗಿ ಕುಸಿದವು. ಅಂದ್ರೆ ಒಂದು ಬೆಲೆ ಏನಿದೆ, ಒಂದು ಪ್ರೈಸ್ ಏನಿದೆ ಅದು ಕಡಿಮೆ ಆಗಕ್ಕೆ ಬಂತು. ಹಾಗಾಗಿ ಒಪೆಕ್ ದೇಶಗಳಿಂದ ಮಾತ್ರ ಬೆಲೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ರಷ್ಯಾ ಸೇರಿದಂತೆ ಇತರ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳು, ಒಪೆಕ್ನಲ್ಲಿ ರಷ್ಯಾ ಇಲ್ಲ, ಆದ್ರೆ ಕಚ್ಚಾ ತೈಲವನ್ನು ಉತ್ಪಾದಕ ಮಾಡುವ ರಾಷ್ಟ್ರಗಳಲ್ಲಿ ಪ್ರಮುಖ ರಾಷ್ಟ್ರ ಕೂಡ ರಷ್ಯಾ, ಜೊತೆಗೆ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಒಂದು ತೈಲ ಉತ್ಪಾದಕ ರಾಷ್ಟ್ರಗಳು ಸೇರಿಬಿಟ್ಟು ಅಂಡ್ ಒಪೆಕ್ನ ರಾಷ್ಟ್ರಗಳು ಟೋಟಲ್ ಆಗಿ ಒಪೆಕ್ ಪ್ಲಸ್ ಅಂತ ಮಾಡ್ತಾರೆ 2016ರಲ್ಲಿ. ಒಂದು ಬೆಲೆ ಕಡಿಮೆ ಆಗಿರೋ ಉದ್ದೇಶದಿಂದ ಒಪೆಕ್ ಪ್ಲಸ್ ಒಕ್ಕೂಟವನ್ನ ರಚಿಸಲಾಯಿತು. ಒಂದು ಜೊತೆಗೂಡಿ ಒಪೆಕ್ ಅಂಡ್ ಒಪೆಕ್ ಅಲ್ಲದ ರಾಷ್ಟ್ರಗಳು ಸೇರಿ 2016ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಟ್ ಪ್ರೆಸೆಂಟ್ ಎಷ್ಟು? 22 ರಾಷ್ಟ್ರಗಳು ಇದಾವೆ. ಜಾಗತಿಕ ತೈಲ ಮಾರುಕಟ್ಟೆ ಪೂರೈಕೆಯ ಸುಮಾರು 40% 50% ಭಾಗವನ್ನು ಈ ಒಂದು ಮೈತ್ರಿಕೂಟ, ಒಪೆಕ್ ಪ್ಲಸ್ನ ಮೈತ್ರಿಕೂಟ ಕಂಟ್ರೋಲ್ ಮಾಡುತ್ತದೆ. ಒಪೆಕ್ ಪ್ಲಸ್ನ ರಾಷ್ಟ್ರಗಳು ಒಂದು ಕಚ್ಚಾ ತೈಲವನ್ನ ಈ ಒಂದು ಮೈತ್ರಿಕೂಟ ಕಂಟ್ರೋಲ್ ನಿಯಂತ್ರಿಸುತ್ತದೆ. ಪ್ರಸ್ತುತ ಜಾಗತಿಕ ತೈಲ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪ್ರಮುಖ 41ನೇ ಒಪೆಕ್ ಮತ್ತು ಒಪೆಕ್ ಪ್ಲಸ್ 41ನೇ ಒಪೆಕ್ ಅಂಡ್ ಒಪೆಕ್ ಪ್ಲಸ್ ರಾಷ್ಟ್ರಗಳ ಒಂದು ಸಮಾವೇಶ ಎಲ್ಲಿ ನಡೀತಿದೆ ಅಂದ್ರೆ, ಇದೇ ಜೂನ್ 7, 2026ರಂದು ಎಲ್ಲಿ ನಡೆಯಲಿದೆ ಅಂದ್ರೆ ವರ್ಚುವಲ್ ಆಗಿ ನಡೆಯಲಿದೆ. ವರ್ಚುವಲ್ ಶೃಂಗಸಭೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಆನ್ಲೈನ್ ಅಥವಾ ವರ್ಚುವಲ್ ರೂಪದಲ್ಲಿ ನಡೆಯಲಿದೆ. ಕೇಂದ್ರ ಕಚೇರಿ ಆದಂತಹ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ಆದರೆ ಒಪೆಕ್ ಪ್ಲಸ್ದು ಕೇಂದ್ರ ಕಚೇರಿ ಇಲ್ಲ, ಒಪೆಕ್ದು ಕೇಂದ್ರ ಕಚೇರಿ ಇದೆ. ಒಪೆಕ್ ಪ್ಲಸ್ ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್ 22. ನಿಮಗೆ ಇಷ್ಟೇ ಗೊತ್ತಿರಲಿ, ಒಪೆಕ್ ಪ್ಲಸ್ ಸ್ಥಾಪನೆ ಆಗಿರುವ ಉದ್ದೇಶನೇ ಏನಂದ್ರೆ, ಈ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡುವಂತ ದೊಡ್ಡ ರಾಷ್ಟ್ರಗಳು ಒಪೆಕ್ನಲ್ಲಿ ಇಲ್ಲ. ಆದ್ರೆ ಒಪೆಕ್ ಅಷ್ಟೇ ಕಂಟ್ರೋಲ್ ಮಾಡುತ್ತೆ, ಬೆಲೆಗಳನ್ನ ಕಂಟ್ರೋಲ್ ಮಾಡಲ್ಲ, ಕಚ್ಚಾ ತೈಲಗಳ ಪೂರೈಕೆಯನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಅದರ ಒಂದು ನಿಖರವಾದ ಬೆಲೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಪೆಕ್ ಪ್ಲಸ್ ಸಂಘಟನೆ 2016ರಲ್ಲಿ ರಷ್ಯಾ ಅಂಡ್ ಇತರೆ ಒಂದು 10 ರಾಷ್ಟ್ರಗಳು ಸೇರಿಬಿಟ್ಟು ಈ ಒಂದು ಸಂಘಟನೆನ ಆರಂಭ ಮಾಡ್ತಾರೆ. ಇದು ಒಪೆಕ್ ಪ್ಲಸ್. ನೆಕ್ಸ್ಟ್ ಮುಂದೆ ಕ್ವಾಡ್ ಇದೆ. ಕ್ವಾಡ್ ಸಂಘಟನೆ ಏನು? ಕ್ವಾಡ್ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ಇದು ಸ್ಥಾಪನೆ ಆಗಿದ್ದು 2021ರಲ್ಲಿ. ಕ್ವಾಡ್ ಸಂಘಟನೆ ಇದರ ಒಂದು ಮುಖ್ಯ ಕಚೇರಿ
ಯಾವುದೇ ಕೇಂದ್ರ ಕಚೇರಿ ಇಲ್ಲ. ಕ್ವಾಡ್ ಸಂಘಟನೆದು ಯಾವುದೇ ಕೇಂದ್ರ ಕಚೇರಿ ಇಲ್ಲ. ಮೊದಲ ಶೃಂಗಸಭೆ 2023ರಲ್ಲಿ ವರ್ಚುವಲ್ ಆಗಿ ನಡೆಯುತ್ತೆ. ಒಂದು ಕ್ವಾಡ್ನ ಶೃಂಗಸಭೆ ವರ್ಚುವಲ್ ಆಗಿ ನಡೆಯುತ್ತೆ. ಹಾಗೇನೆ 2026ರ ಕ್ವಾಡ್ ವಿದೇಶಾಂಗ ಸಚಿವರ ಪ್ರಮುಖ ಸಭೆಯು ಭಾರತದಲ್ಲಿ ನಡೆಯುತ್ತದೆ. ಮೊದಲ ಸಮಿಟು ವರ್ಚುವಲ್ ಆಗಿ ನಡೆಯುತ್ತೆ. ಇತ್ತೀಚಿನ 2026ರ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಮ್ಮ ಭಾರತದ ಒಂದು ನವದೆಹಲಿಯಲ್ಲಿ ನಡೆಯಲಿದೆ. ಇದು ಕ್ವಾಡ್ ಸಂಘಟನೆ ಬಗ್ಗೆ. ಹಾಗಾದ್ರೆ ಕ್ವಾಡ್ನ ಉದ್ದೇಶ ಏನು? ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಮುಕ್ತ ವ್ಯಾಪಾರವನ್ನ, ಓಪನ್ ಟ್ರೇಡ್, ಮುಕ್ತ ವ್ಯಾಪಾರವನ್ನ ಉತ್ತೇಜಿಸುವ ಉದ್ದೇಶದಿಂದ ರಚಿಸಲಾಗಿದೆ. ಕ್ವಾಡ್ನ ಉದ್ದೇಶ ಏನಂದ್ರೆ ಇಂಡೋ ಪೆಸಿಫಿಕ್ ವಲಯ ಏನಿದೆ ಅಲ್ಲಿ ಆ ಒಂದು ವಲಯದಲ್ಲಿ ಶಾಂತಿ, ಸ್ಥಿರತೆಯನ್ನು ಕಾಪಾಡೋದು ಹಾಗೂ ಮುಕ್ತ ವ್ಯಾಪಾರವನ್ನ ಉತ್ತೇಜಿಸುವ ಉದ್ದೇಶದಿಂದ ಕ್ವಾಡ್ ಸಂಘಟನೆಯನ್ನ 2021ರಲ್ಲಿ ಸ್ಥಾಪಿಸಲಾಗುತ್ತದೆ. ಕ್ವಾಡ್ ಸಂಘಟನೆಯನ್ನ, ಇದರ ಪರಿಕಲ್ಪನೆಯನ್ನ 2017ರಲ್ಲಿ ನೀಡ್ತಾರೆ ಸಿಂಝು ಅಬೆ ಎನ್ನುವಂತ ಜಪಾನ್ ದೇಶದ ಮಾಜಿ ಪ್ರಧಾನಮಂತ್ರಿ ಸಿಂಝು ಅಬೆ ಅವರು ನೀಡ್ತಾರೆ. ಹಾಗಾದರೆ ಕ್ವಾಡ್ನ ಸಂಘಟನೆಯ ಸದಸ್ಯ ರಾಷ್ಟ್ರಗಳು 4. ಬಹಳ ಇಂಪಾರ್ಟೆಂಟು. ಕ್ವಾಡ್ ಸದಸ್ಯ ರಾಷ್ಟ್ರಗಳು ಎಷ್ಟು? 4. ಹಾಗಾದ್ರೆ 4 ರಾಷ್ಟ್ರಗಳು, ಕ್ವಾಡ್ನ ರಾಷ್ಟ್ರಗಳು ಯಾವ್ಯಾವುದು? ಒಂದನೇದು ಅಮೆರಿಕ, ಎರಡನೇದು ಆಸ್ಟ್ರೇಲಿಯಾ, ಮೂರನೇದು ಭಾರತ, ನಾಲ್ಕನೇದು ಜಪಾನ್. ಈ 4 ರಾಷ್ಟ್ರಗಳು ಕ್ವಾಡ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು. ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಅಂಡ್ ಭಾರತ 4 ಕ್ವಾಡ್ ಸಂಘಟನೆಯ ರಾಷ್ಟ್ರಗಳು. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ G4. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ G4, ಗ್ರೂಪ್ ಆಫ್ 4. ಉದ್ದೇಶ ಏನು G4 ಅಂತ ನೋಡೋದಾದ್ರೆ, ಈ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಅಂತ ಇದೆ. ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ಮೆಂಬರ್ ಬೇಕು ನಮಗೆ ಅಂತ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನ ಪಡೆಯಲು G4 ರಾಷ್ಟ್ರಗಳು ಸ್ಥಾಪನೆ ಆಗಿವೆ. ಇದರ ಒಂದು ಉದ್ದೇಶನೇ ಇದು. ಕಾಯಂ ಸದಸ್ಯತ್ವ ಬೇಕು ಎನ್ನುವ ಉದ್ದೇಶದಿಂದ G4 ಸಂಘಟನೆಯನ್ನ ಸ್ಥಾಪಿಸಲಾಗುತ್ತದೆ 2005ರಲ್ಲಿ. ಹಾಗಾದ್ರೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡೋದಾದ್ರೆ, ಈ G4ನ ಗ್ರೂಪ್ನ ಕೇಂದ್ರ ಕಚೇರಿ ಎಲ್ಲೂ ಕಂಡು ಬರುವುದಿಲ್ಲ. ಇದಕ್ಕೆ ಒಂದು ಕಾಯಂ ಕೇಂದ್ರ ಕಚೇರಿ, ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಇರುವುದಿಲ್ಲ. ಸದಸ್ಯ ರಾಷ್ಟ್ರಗಳು ಎಷ್ಟು? G4ನ ಸದಸ್ಯ ರಾಷ್ಟ್ರಗಳು 4. ಹಾಗಾದ್ರೆ ಆ G4ನ ಸದಸ್ಯ ರಾಷ್ಟ್ರಗಳು 4 ಯಾವ್ಯಾವುದು? ಮೊದಲನೇದು ಬ್ರೆಜಿಲ್, ಎರಡನೇದು ಇಂಡಿಯಾ, ಮೂರನೇದು ಜರ್ಮನಿ, ನಾಲ್ಕನೇದು ಜಪಾನ್. ಈ ರೀತಿ ನೆನಪಿಟ್ಕೋಬಹುದು ನೀವು G4ನ ಗ್ರೂಪ್ನ ರಾಷ್ಟ್ರಗಳು. ಬಿಗ್ ಜಪಾನ್, ಬ್ರೆಜಿಲ್, ಇಂಡಿಯಾ, ಜರ್ಮನಿ ಅಂಡ್ ಜಪಾನ್. ಬಿಗ್ ಜಪಾನ್ ಎನ್ನುವಂತ ಒಂದು ಕೋಡ್ ವರ್ಡ್ ಮೂಲಕ ನೀವು G4 ರಾಷ್ಟ್ರಗಳನ್ನು ನೆನಪಿಟ್ಟುಕೊಳ್ಳಬಹುದು. ಹಾಗಾದ್ರೆ G4ನ ಉದ್ದೇಶ ನಾನು ಆವಾಗಲೇ ಹೇಳಿದೆ, ಒಂದು ಪರ್ಮನೆಂಟ್ ಮೆಂಬರ್ ಬೇಕಂತ. ಅದಕ್ಕೆ ವಿರೋಧ ಮಾಡಲಿಕ್ಕೆ, G4 ರಾಷ್ಟ್ರಗಳ ಒಂದು ಬೇಡಿಕೆಯನ್ನು ವಿರೋಧ ಮಾಡಲಿಕ್ಕೆ ಒಂದು ಗ್ರೂಪ್ ಇದೆ, ವಿರೋಧ ಬಣ ಇದೆ. ಅದಕ್ಕೆ ಕಾಫಿ ಕ್ಲಬ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟು. ಈ ರೀತಿ ಕೇಳಬಹುದು. ಯಾವುದೇ ನೀವು ಪುಸ್ತಕ ನೋಡಲಿ, ಈ ಒಂದು ಪಾಯಿಂಟ್ಸ್ ಅಂತೂ ಕಡ್ಡಾಯವಾಗಿ, ಖಚಿತವಾಗಿ ಯಾವ ಬುಕ್ಸ್ ಅಲ್ಲೂ ಇಲ್ಲ. ಕಾಫಿ ಕ್ಲಬ್ G4 ರಾಷ್ಟ್ರಗಳ ಒಂದು ಬೇಡಿಕೆಯನ್ನ ವಿರೋಧಿಸುವಂತ ಒಂದು ಬಣ ಕಾಫಿ ಕ್ಲಬ್. ಇಟಲಿ, ಪಾಕಿಸ್ತಾನ, ಮೆಕ್ಸಿಕೋ ಮತ್ತು ಈಜಿಪ್ಟ್ ರಾಷ್ಟ್ರಗಳನ್ನ ಒಳಗೊಂಡಂತಹ ಕಾಫಿ ಕ್ಲಬ್ ಎನ್ನುವಂತ ವಿರೋಧ ಬಣ ಇದನ್ನ ತೀವ್ರವಾಗಿ ವಿರೋಧಿಸುತ್ತದೆ. G4 ರಾಷ್ಟ್ರಗಳ ಬೇಡಿಕೆಯನ್ನ ಈ ಕೆಳಗಿನ ಯಾವ ಒಂದು ಗ್ರೂಪ್ ವಿರೋಧಿಸುತ್ತದೆ ಅಂದ್ರೆ ಕಾಫಿ ಕ್ಲಬ್. ಹಾಗಾದರೆ ಈ ಒಂದು G4ನ ಮೊದಲ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ವರ್ಚುವಲ್ ಆಗಿ ನಡೆಯುತ್ತೆ. ಇದರ ಒಂದು ಮೊದಲ ಒಂದು ಅಧಿಕೃತವಾದ ಒಂದು ಶೃಂಗಸಭೆ ಕೂಡ
ನೆಕ್ಸ್ಟ್ ಈ G4 ಒಕ್ಕೂಟದ ಮುಂದಿನ ಪ್ರಮುಖ ಸಚಿವರ ಮಟ್ಟದ ಸಭೆಯು 2026ರಲ್ಲಿ ಅಮೆರಿಕದಲ್ಲಿ ನಡೆಯುತ್ತದೆ. G4ನ ನೆಕ್ಸ್ಟ್ ಮುಂದಿನ ಒಂದು ಸಮಾವೇಶ 2026ರ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ ನಡೆಯುತ್ತದೆ ನ್ಯೂಯಾರ್ಕ್ ಅಲ್ಲಿ, ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ. ಇದು G4 ಗ್ರೂಪ್ ಆಫ್ 4. ನೆಕ್ಸ್ಟ್ ಏನಿದೆ G4 ಆದ್ಮೇಲೆ G7 ಗ್ರೂಪ್ ಆಫ್ 7. ಹಾಗಾದ್ರೆ G7 ಸಂಘಟನೆ ಏನಂದ್ರೆ ಪ್ರಪಂಚದಲ್ಲಿ ಅತಿ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳಬಹುದು. ಆರ್ಥಿಕತೆಯಲ್ಲಿ ಮುಂದುವರಿದ ರಾಷ್ಟ್ರಗಳು, GDPಯಲ್ಲಿ ಅತಿ ಹೆಚ್ಚು GDP ಹೊಂದಿರುವಂತಹ ಒಂದು ರಾಷ್ಟ್ರಗಳ ಗುಂಪು ಯಾವುದು ಅಂದ್ರೆ G7 ಗ್ರೂಪ್. 1975ರಲ್ಲಿ ಆರಂಭವಾಗುತ್ತದೆ. ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1975 ಅಂಡ್ ಸದಸ್ಯ ರಾಷ್ಟ್ರಗಳು 7 ಇದಾವೆ, 7 ಸದಸ್ಯ ರಾಷ್ಟ್ರಗಳು ಇದಾವೆ. ಈ G7 ಗ್ರೂಪಿನ ಒಂದು ಸಮಿಟ್ ಮೊದಲನೇ ಶೃಂಗಸಭೆ, G7ನ ಮೊದಲನೇ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. 2026ರ ಒಂದು ಸಮಿಟ್ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ಅದು ಕೂಡ ಫ್ರಾನ್ಸ್ನ ಏವಿಯನ್ ನಗರದಲ್ಲಿ. ಏವಿಯನ್ ನಗರ ಎರಡೂ ಕೂಡ ಮೊದಲನೇದು ಮತ್ತು ಈ ವರ್ಷ ಕೂಡ ಮೊದಲನೇ ನಡೆದಿದ್ದು ಫ್ರಾನ್ಸ್ನ ಪ್ಯಾರಿಸ್. ಈ ವರ್ಷ 2026ನೇ 52ನೇ ಇದು 52ನೇ ಶೃಂಗಸಭೆ, 52ನೇ G7ನ ಶೃಂಗಸಭೆಯಲ್ಲಿ ನಡೆಯುತ್ತದೆ ಅಂದ್ರೆ ಫ್ರಾನ್ಸ್ನ ಏವಿಯನ್ ನಗರದಲ್ಲಿ, ಫ್ರಾನ್ಸ್ ದೇಶದ ಏವಿಯನ್ ನಗರದಲ್ಲಿ ನಡೆಯುತ್ತದೆ. ಮುಂದಿನ ವರ್ಷ 2027ರ 53ನೇ G7 ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಮುಂದಿನ 2027ರ 53ನೇ G7 ಶೃಂಗಸಭೆ ನಡೆಯುತ್ತದೆ ಅಮೆರಿಕದಲ್ಲಿ. ಎಲ್ಲಿ? ಅಮೆರಿಕ ದೇಶದಲ್ಲಿ. ಈ ವರ್ಷ 52ನೇ ಶೃಂಗಸಭೆಯಲ್ಲಿ ಫ್ರಾನ್ಸ್ನ ಏವಿಯನ್ ನಗರದಲ್ಲಿ, ಮೊದಲ ಶೃಂಗಸಭೆಯಲ್ಲಿ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ. ಸದಸ್ಯ ರಾಷ್ಟ್ರಗಳು 7 ಸ್ಥಾಪನೆ ಆಗಿದ್ದು 1975. 7 ರಾಷ್ಟ್ರಗಳು ಹಾಗಾದ್ರೆ ಯಾವ್ಯಾವುದು? ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ ಅಂಡ್ ಫ್ರಾನ್ಸ್. ಜೂಸ್ ವಿತ್ GF. ಈ ಒಂದು ಕೋಡ್ ವರ್ಡ್ ಮೂಲಕ ನೀವು ಈ ಒಂದು G7 ರಾಷ್ಟ್ರಗಳನ್ನು ನೆನಪಿಟ್ಟುಕೊಳ್ಳಬಹುದು. ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ ಅಂಡ್ ಫ್ರಾನ್ಸ್. 1 2 3 4 5 6 7 7 ರಾಷ್ಟ್ರಗಳು G7ನ ಸದಸ್ಯ ರಾಷ್ಟ್ರಗಳು. ಅಂಡ್ ನೆಕ್ಸ್ಟ್ G20 ಗ್ರೂಪ್ ಆಫ್ 20. G20 ಜಗತ್ತಿನ ಪ್ರಮುಖ ಅತ್ಯಂತ ಶಕ್ತಿಶಾಲಿ ಆರ್ಥಿಕತೆಗಳನ್ನು ಹೊಂದಿರುವಂತಹ ದೇಶಗಳ ಅಂತಾರಾಷ್ಟ್ರೀಯ ಆರ್ಥಿಕ ಒಕ್ಕೂಟ. ಮುಂದುವರಿದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಒಂದು ಆರ್ಥಿಕತೆಯಲ್ಲಿ ಇರುವಂತಹ ರಾಷ್ಟ್ರಗಳ ಗ್ರೂಪ್ ಯಾವುದು ಅಂದ್ರೆ G20. 1999ರಲ್ಲಿ ಸ್ಥಾಪನೆ ಆಗುತ್ತದೆ. ಇದಕ್ಕೂ ಕೂಡ ಯಾವುದೇ ಕೇಂದ್ರ ಕಚೇರಿ ಇರುವುದಿಲ್ಲ. G ಗ್ರೂಪ್ ಏನಿದಾವೆ ಅದಕ್ಕೆ ಯಾವುದೇ ಕೇಂದ್ರ ಕಚೇರಿ, ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಇರುವುದಿಲ್ಲ. ಸ್ಥಾಪನೆ G20 ಸ್ಥಾಪನೆ 1999. ಸದಸ್ಯ ರಾಷ್ಟ್ರಗಳು 19 ಸದಸ್ಯ ರಾಷ್ಟ್ರಗಳು, ಜೊತೆಗೆ 2 ಯೂನಿಯನ್ ಒಕ್ಕೂಟಗಳು, ಒಂದು ಆಫ್ರಿಕನ್ ಯೂನಿಯನ್, ಯುರೋಪಿಯನ್ ಯೂನಿಯನ್. ಒಂದು ಆಫ್ರಿಕನ್ ಯೂನಿಯನ್, ಇನ್ನೊಂದು ಯುರೋಪಿಯನ್ ಯೂನಿಯನ್, ಜೊತೆಗೆ 19 ಸದಸ್ಯ ರಾಷ್ಟ್ರಗಳು, 21 ದೇಶಗಳು ಅಂತ ಹೇಳಬಾರ್ದು. G20 ಗ್ರೂಪ್ನಲ್ಲಿರುವಂತಹ ರಾಷ್ಟ್ರಗಳು, ದೇಶಗಳು 19, ಜೊತೆಗೆ 2 ಒಕ್ಕೂಟಗಳು, ಒಂದನೇದು ಆಫ್ರಿಕನ್ ಯೂನಿಯನ್, ಎರಡನೇದು ಯುರೋಪಿಯನ್ ಯೂನಿಯನ್. ಮೊದಲನೇ ಶೃಂಗಸಭೆಯಲ್ಲಿ ನಡೀತು G20 ಇದು ಅಂತ ನೋಡಿದ್ರೆ ವಾಷಿಂಗ್ಟನ್ DC, ಅಮೆರಿಕದ ವಾಷಿಂಗ್ಟನ್ DC-ಯಲ್ಲಿ ಮೊದಲನೇ ಶೃಂಗಸಭೆ, G20ಯ ಮೊದಲನೇ ಶೃಂಗಸಭೆ ಜರುಗುತ್ತದೆ. ಹಾಗಾದ್ರೆ 2026ರ 21ನೇ G20ಯ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ಅಮೆರಿಕದ ಮಿಯಾವಿ ನಗರದಲ್ಲಿ ನಡೆಯುತ್ತೆ ಈ ವರ್ಷದ G20 ಶೃಂಗಸಭೆ. ಹಾಗಾದ್ರೆ ಮುಂದಿನ ವರ್ಷ 2027ರ 22ನೇ G20 ಶೃಂಗಸಭೆ ಸಮಿಟ್ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ಯುನೈಟೆಡ್ ಕಿಂಗ್ಡಮ್, UK ದೇಶದಲ್ಲಿ ನಡೆಯುತ್ತದೆ.
2023ರಲ್ಲಿ ಎಲ್ಲಿ ನಡೆದಿತ್ತು ಅಂದ್ರೆ ವಸುಧೈವ ಕುಟುಂಬಕಂ ಎನ್ನುವಂಥ ದೇಹವಾಕ್ಯದಲ್ಲಿ ನಮ್ಮ ದೇಶ ಭಾರತ ದೇಶದ ನವದೆಹಲಿಯಲ್ಲಿ G20ಯ ಶೃಂಗಸಭೆ ಜರುಗಿತು. ಇದು G20 ಗ್ರೂಪ್ ಆಫ್ 20 ಸಂಘಟನೆಯ ಬಗ್ಗೆ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಮುಂದಿನ ಒಂದು ಸಂಘಟನೆ I2U2 ಇಸ್ರೇಲ್, ಇಂಡಿಯಾ, U2 ಯು ಇಂದ 2 USA, UAE. I2U2 ಇಸ್ರೇಲ್, ಇಂಡಿಯಾ, UAE, USA 4 ರಾಷ್ಟ್ರಗಳು ಸೇರಿಬಿಟ್ಟು 2021ರಲ್ಲಿ ಈ ಒಂದು I2U2 ಎನ್ನುವಂಥ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಒಂದು ಶೃಂಗಸಭೆಯಲ್ಲಿ ನಡೆಯುತ್ತೆ ಅಂದ್ರೆ I2U2 ವರ್ಚುವಲ್ ಆಗಿ ನಡೆಯುತ್ತೆ 2023ರಲ್ಲಿ. ಅಂಡ್ ಮುಖ್ಯ ಕಚೇರಿ, ಇದಕ್ಕೆ ಯಾವುದೇ ಕೇಂದ್ರ ಕಚೇರಿ ಕಂಡು ಬರುವುದಿಲ್ಲ, ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಯಾವುದಿಲ್ಲ. ಅದಕ್ಕೆ ಪ್ರಮುಖ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಆರ್ಥಿಕ ಮತ್ತು ಕಾರ್ಯತಂತ್ರದ ಒಂದು ಮೈತ್ರಿ ಒಕ್ಕೂಟ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಮತ್ತು ಕಾರ್ಯತಂತ್ರದ ಒಂದು ಮೈತ್ರಿಕೂಟ ಯಾವುದಂದ್ರೆ I2U2. ಈ I2U2 ಒಕ್ಕೂಟದ ರಾಷ್ಟ್ರರ ಪ್ರಮುಖ ನೆಕ್ಸ್ಟ್ ಅಂದ್ರೆ ಮುಂದಿನ ಒಂದು 2026 ಶೃಂಗಸಭೆ ವರ್ಚುವಲ್ ಅಥವಾ ಮುಖಾಮುಖಿ ವೇದಿಕೆಯ ಮೂಲಕ ಆಯೋಜಿಸಲು ಸದಸ್ಯ ರಾಷ್ಟ್ರಗಳು ಮಾತುಕತೆ ನಡೆಸುತ್ತಿವೆ. ಇನ್ನು ನಡೆದಿಲ್ಲ, ವರ್ಚುವಲ್ ಆಗಿ ನಡೆಸೋದು ಅಥವಾ ಮುಖಾಮುಖಿ ವೇದಿಕೆ ಮಾಡೋದಂತ 2020ರಲ್ಲಿ ನಿರ್ಧಾರ ಮಾಡ್ತಾರೆ. 2026ರ ಒಂದು ಶೃಂಗಸಭೆ I2U2 ಅವಾಗ ಅಪ್ಡೇಟ್ ಮಾಡ್ಕೋಬೇಕು. ಮೊದಲ ಶೃಂಗಸಭೆ ವರ್ಚುವಲ್ ಆಗಿ ನಡೆಯುತ್ತೆ, ಆದರೆ 2026ರಲ್ಲಿ ಏನಿದೆ I2U2 ನಿರ್ಧಾರ ಮಾಡಿಲ್ಲ, ಇನ್ನು ಮಾತುಕತೆ ನಡೆಸುತ್ತಿವೆ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟು ಮತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಇನ್ನೊಂದು ಆರ್ಗನೈಸೇಷನ್ನು ನಾರ್ಡಿಕ್. ಏನು ನಾರ್ಡಿಕ್ ಅಂದ್ರೆ ಉತ್ತರ ಯುರೋಪ್ ಏನಿದೆ ಕಾಂಟಿನೆಂಟ್ ಅಂಡ್ ಉತ್ತರ ಅಟ್ಲಾಂಟಿಕ್ ವಲಯದಲ್ಲಿರುವ ಆರ್ಥಿಕವಾಗಿ ಅತ್ಯಂತ ಮುಂದುವರಿದ ಹಾಗೂ ಸಾಂಸ್ಕೃತಿಕವಾಗಿ ಸಮಾನತೆ ಹೊಂದಿರುವ ದೇಶಗಳ ಒಂದು ಪ್ರಮುಖ ಭೌಗೋಳಿಕ ವಲಯವಾಗಿದೆ. ಉತ್ತರ ಯುರೋಪ್ ಅಂಡ್ ಉತ್ತರ ಅಟ್ಲಾಂಟಿಕ್ ವಲಯ, ಯುರೋಪ್ ಅಂಡ್ ಅಟ್ಲಾಂಟಿಕ್ ವಲಯದಲ್ಲಿ ಆರ್ಥಿಕವಾಗಿ ಅತ್ಯಂತ ಮುಂದುವರಿದ ರಾಷ್ಟ್ರ, ಸಾಂಸ್ಕೃತಿಕವಾಗಿ ಸಮಾನತೆಯನ್ನು ಹೊಂದಿರುವ ಒಂದು ದೇಶಗಳ ಒಕ್ಕೂಟ ನಾರ್ಡಿಕ್. 1962ರಲ್ಲಿ ಸ್ಟಾರ್ಟ್ ಆಗುತ್ತೆ ನಾರ್ಡಿಕ್. ಅಂಡ್ ಇದರ ಒಂದು ಹೆಡ್ ಕ್ವಾರ್ಟರ್, ಕೇಂದ್ರ ಕಚೇರಿ ಕೋಪನ್ ಹೇಗನ್, ಡೆನ್ಮಾರ್ಕ್ನ ಕೋಪನ್ ಹೇಗನ್ ನಲ್ಲಿ ಕಂಡು ಬರುತ್ತದೆ. ನಾರ್ಡಿಕ್ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಡೆನ್ಮಾರ್ಕ್ನ ಕೋಪನ್ ಹೇಗನ್ ನಲ್ಲಿ ಕಂಡು ಬರುತ್ತದೆ. ಸದಸ್ಯ ರಾಷ್ಟ್ರಗಳು 5. ನಾರ್ಡಿಕ್ ವಲಯದ ಸದಸ್ಯ ರಾಷ್ಟ್ರಗಳು ಯಾವುದು ಅಂದ್ರೆ 5 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು. ಮೊದಲನೇದು ನಾರ್ವೆ, ಎರಡನೇದು ಸ್ವೀಡನ್, ಮೂರನೇದು ಡೆನ್ಮಾರ್ಕ್, ನಾಲ್ಕನೇದು ಫಿನ್ಲ್ಯಾಂಡ್ ಅಂಡ್ ಲಾಸ್ಟ್ ಒನ್ ಈಸ್ ಐಸ್ಲ್ಯಾಂಡ್. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ 5 ಸದಸ್ಯ ರಾಷ್ಟ್ರಗಳು ನಾರ್ಡಿಕ್ದು. ಆದರೆ ಈ ನಾರ್ಡಿಕ್ನ ಶೃಂಗಸಭೆ ಇತ್ತೀಚೆಗೆ ಮೂರನೇ ಭಾರತ ನಾರ್ಡಿಕ್ನ ಶೃಂಗಸಭೆ 2020ರಲ್ಲಿ ಜರುಗಿತು. ಆ ಒಂದು ಶೃಂಗಸಭೆಯ ಒಂದು ವಿಶೇಷತೆಯನ್ನ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟು. ಗ್ರೀನ್ ಪಾರ್ಟ್ನರ್ಶಿಪ್ ಮೊದಲನೇ ಪಾಯಿಂಟು. ಗ್ರೀನ್ ಪಾರ್ಟ್ನರ್ಶಿಪ್ ಭಾರತ ನಾರ್ಡಿಕ್ ದೇಶಗಳು ಜಂಟಿಯಾಗಿ, ನಾರ್ಡಿಕ್ ದೇಶಗಳು ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಈ ನಾರ್ಡಿಕ್ ದೇಶಗಳು ಜಂಟಿಯಾಗಿ ಹಸಿರು ತಂತ್ರಜ್ಞಾನ, ಗ್ರೀನ್ ಟೆಕ್ನಾಲಜಿ ಅಂಡ್ ನಾವೀನ್ಯತೆ ಕಾರ್ಯತಂತ್ರ, ಇನೋವೇಷನ್ ಸ್ಟ್ರಾಟಜಿ ಪಾರ್ಟ್ನರ್ಶಿಪ್ ಅನ್ನ ಸ್ಥಾಪಿಸಿವೆ. ಭಾರತ ಮತ್ತು ನಾರ್ಡಿಕ್ ದೇಶಗಳು ಏನ್ ಮಾಡಿವೆ ಅಂದ್ರೆ ಗ್ರೀನ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಸ್ಟ್ರಾಟಜಿ, ನಾವೀನ್ಯತೆಯ ಕಾರ್ಯತಂತ್ರ, ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕಾರ್ಯತಂತ್ರ ಪಾಲುದಾರಿಕೆಯನ್ನು ಸ್ಥಾಪಿಸಿವೆ. ಅಂಡ್ ನೆಕ್ಸ್ಟ್ ಎರಡನೇದು, ಭಾರತಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಬೆಂಬಲ ನೀಡಲು ನಾರ್ಡಿಕ್ ದೇಶಗಳು ಒಪ್ಪಿವೆ.
ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಬೇಕು ಅಂತ G4 ರಾಷ್ಟ್ರಗಳು ಒಕ್ಕೂಟ ಮಾಡ್ಕೊಂಡಿದ್ವು. ಆ ಒಂದು ಬೆಂಬಲಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ಪರ್ಮನೆಂಟ್ ಮೆಂಬರ್ ಬೇಕು ಅಂತ ಭಾರತಕ್ಕೆ ಬೆಂಬಲ ನೀಡಲಿಕ್ಕೆ ನಾರ್ಡಿಕ್ ದೇಶಗಳು, ಈ 5 ನಾರ್ಡಿಕ್ ದೇಶಗಳು ಅಧಿಕೃತವಾಗಿ ಬೆಂಬಲವನ್ನ ಘೋಷಿಸಿವೆ ಈ ಒಂದು ಶೃಂಗಸಭೆಯಲ್ಲಿ ಆದಂತಹ ಒಂದು ಮಾತುಕತೆ. ನೆಕ್ಸ್ಟ್, ಆರ್ಕ್ಟಿಕ್ ವಲಯದಲ್ಲಿ ಸಹಕಾರ, ಉತ್ತರದ ಧ್ರುವದ ಹವಾಮಾನ ಬದಲಾವಣೆ ಸಂಶೋಧನೆಯಲ್ಲಿ ಭಾರತದ ಹಿಮಾದ್ರಿ ಏನಿದೆ, ಭಾರತದ ಹಿಮಾದ್ರಿ ಕೇಂದ್ರಕ್ಕೆ ನಾರ್ಡಿಕ್ ರಾಷ್ಟ್ರಗಳು ಹೆಚ್ಚಿನ ತಾಂತ್ರಿಕ ನೆರವು ನೀಡಲಿದೆ. ಒಂದು ಏನಿದೆ ಉತ್ತರ ಧ್ರುವದಲ್ಲಿ ಒಂದು ಏನಿದೆ ಹವಾಮಾನ ಬದಲಾವಣೆ ಒಂದು ರಿಸರ್ಚ್ ಸೆಂಟರ್ ಹಿಮಾದ್ರಿ, ಅದಕ್ಕೆ ನಾವು ಟೆಕ್ನಿಕಲಿ ಹೆಲ್ಪ್ ಮಾಡ್ತೀವಂತ ಈ ಒಂದು ನಾರ್ಡಿಕ್ ಸಮಾವೇಶದಲ್ಲಿ ಹೇಳಿದ್ದಾರೆ. ಗ್ರೀಡ್ ಪಾರ್ಟ್ನರ್ಶಿಪ್, ಭಾರತಕ್ಕೆ UNSC ಬೆಂಬಲ, ಆರ್ಕಟಿಕ್ ವಲಯದಲ್ಲಿ ಒಂದು ಸಹಕಾರ ಮಾಡ್ತೀವಂತ. ನೆಕ್ಸ್ಟ್, ಬಾಹ್ಯಾಕಾಶದ ಒಂದು ರಂಗದಲ್ಲಿ ಭಾರತದ ಇಸ್ರೋ ಏನಿದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಮತ್ತು ನಾರ್ವೆ ಬಾಹ್ಯಾಕಾಶ ಸಂಸ್ಥೆ ನಡುವೆ ಹೊಸ ಒಪ್ಪಂದ ಏರ್ಪಟ್ಟಿದೆ. ಭಾರತದ ಮುಂಬರುವ ಶುಕ್ರಯಾನ 1 ವೀನಸ್ ಆರ್ಬಿಟರ್ ಮಿಷನ್ಗೆ, ಈ ಒಂದು ಯೋಜನೆಗೆ ಸ್ವೀಡನ್ ದೇಶದ ಪೇಲೋಡ್ ಅನ್ನ ಬಳಕೆಯಾಗುವುದು ಖಚಿತವಾಗಿದೆ. ಶುಕ್ರಯಾನ 1 ಏನಿದೆ ಅದಕ್ಕೆ ಸ್ವೀಡನ್ ದೇಶದ ಪೇಲೋಡು ಬಳಕೆ ಆಗುವುದು ಖಚಿತವಾಗಿದೆ ಅಂತ ಈ ಒಂದು ಶೃಂಗಸಭೆಯಲ್ಲಿ ಘೋಷಣೆ ಮಾಡಿದೆ. ಈ 4 ಅಂಶಗಳು ಬಹಳ ಪ್ರಮುಖವಾಗಿವೆ. ನೆಕ್ಸ್ಟ್, ಮುಂದಿನ ಒಂದು ಸಂಘಟನೆ ಯಾವುದಿದೆ, ಅಕಾಸ್. ಹಾಗಾದ್ರೆ ಈ ಅಕಾಸ್ ಸಂಘಟನೆ ಸ್ಥಾಪನೆ ಆಗಿದ್ದು 2022ರಲ್ಲಿ. ಸದಸ್ಯ ರಾಷ್ಟ್ರಗಳು ಹೆಸರಲ್ಲೇ ಇದೆ, 1, 2, 3 3. ಆಸ್ಟ್ರೇಲಿಯಾ, UK, USA. ಆಸ್ಟ್ರೇಲಿಯಾ, UK, USA 3 ಸದಸ್ಯ ರಾಷ್ಟ್ರಗಳು. ಏನು ಉದ್ದೇಶ ಅಕಾಸ್ದು ಅಂತ ನೋಡೋದಾದ್ರೆ, ಇಂಡೋ ಪೆಸಿಫಿಕ್ ವಲಯದಲ್ಲಿ ರಕ್ಷಣಾ ಸಹಕಾರ, ಡಿಫೆನ್ಸ್ಗೆ ಕೋಆಪರೇಟ್ ಮಾಡಬೇಕು, ಡಿಫೆನ್ಸ್ ರಕ್ಷಣಾ ಸಹಕಾರವನ್ನ ಹೆಚ್ಚಿಸುವುದು ಮತ್ತು ಆಸ್ಟ್ರೇಲಿಯಾಕ್ಕೆ ಪರಮಾಣು ಚಾಲಿತ ಜಲಾಂತರ್ಗಾಮಿಗಳನ್ನು ಅಭಿವೃದ್ಧಿಪಡಿಸಲು ನೆರವಾಗುವುದು. ಈ ಒಂದು ಅಕಾಸ್ ಸಂಘಟನೆಯ ಆಸ್ಟ್ರೇಲಿಯಾ, UK, USA 3 ರಾಷ್ಟ್ರಗಳ ಒಂದು ಸಂಘಟನೆಯ ಉದ್ದೇಶ ಏನಂದ್ರೆ, ಇಂಡೋ ಪೆಸಿಫಿಕ್ ವಲಯದಲ್ಲಿ ರಕ್ಷಣಾ ಒಂದು ಸಹಕಾರವನ್ನು ಹೆಚ್ಚಿಸಬೇಕು, ಜೊತೆಗೆ ಆಸ್ಟ್ರೇಲಿಯಾ ದೇಶಕ್ಕೆ ಒಂದು ಪರಮಾಣು ಚಾಲಿತ ನ್ಯೂಕ್ಲಿಯರ್ ಸಬ್ಮೆರಿನ್ಸ್ಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನೆರವಾಗಬೇಕು ಅನ್ನೋದು ಈ ಒಂದು ಅಕಾಸ್ ಸಂಘಟನೆಯ ಉದ್ದೇಶ. ಈ ಒಂದು ಅಕಾಸ್ ಸಂಘಟನೆಯ ಒಂದು ಶೃಂಗಸಭೆ 2026ರಲ್ಲಿ ಸಿಂಗಾಪುರದಲ್ಲಿ ನಡೆಯುತ್ತದೆ. 2026ರ ಅಕಾಸ್ ಸಂಘಟನೆಯ ಶೃಂಗಸಭೆ ಸಿಂಗಾಪುರದಲ್ಲಿ ಜರುಗುತ್ತದೆ. ನೆಕ್ಸ್ಟ್, ಮುಂದಿನ ಒಂದು ಸಂಘಟನೆ ಯಾವುದಿದೆ ಅಂದ್ರೆ IBCA. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ ಒಂದು ವಿಸ್ತೃತ ರೂಪ. ಸ್ಥಾಪನೆ 2023. ಇದರ ಒಂದು IBCAನ ಕೇಂದ್ರ ಕಚೇರಿ ನವದೆಹಲಿ, ನಮ್ಮ ಭಾರತದ ನವದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಅಂಡ್ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCAನ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸು 26. ಹಾಗಾದರೆ ಇತ್ತೀಚೆಗೆ 2026ರಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಪಡೆ ಆದಂತಹ ರಾಷ್ಟ್ರ ಸೌದಿ ಅರೇಬಿಯಾ 2026ರಲ್ಲಿ ಸೇರ್ಪಡೆ ಆಗುತ್ತದೆ. ಅಂಡ್ ಮೊದಲ ಒಂದು ಐತಿಹಾಸಿಕ ಸಮ್ಮೇಳನ ಶೃಂಗಸಭೆ IBCAದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಒಂದು ಮೊದಲ ಸಮಾವೇಶ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆ. ಏನು ಉದ್ದೇಶ IBCAದು ಅಂದ್ರೆ, ಜಗತ್ತಿನಲ್ಲಿರುವಂಥ 7 ಚಿಕ್ಕ ಬೆಕ್ಕುಗಳ, ಚಿಕ್ಕ ಪ್ರಮುಖ ದೊಡ್ಡ ಬೆಕ್ಕಿನ ಜಾತಿಗೆ ಏನು ಸೇರಿವೆ ಪ್ರಾಣಿಗಳು, ಅವುಗಳನ್ನು ಒಂದು ಸಂರಕ್ಷಣೆ ಮಾಡಬೇಕು. ಆ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಒಂದು ಆಬ್ಜೆಕ್ಟಿವ್ಸ್ ಉದ್ದೇಶ ಏನಂದ್ರೆ, 7 ಒಂದು ದೊಡ್ಡ ಬೆಕ್ಕಿನ ಜಾತಿಗಳು ಏನಿದಾವೆ ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಯಾವ 7 ಅಂದ್ರೆ, ಹುಲಿ,
ಸಿಂಹ, ಚಿರತೆ, ಹಿಮಚಿರತೆ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಜಾಗ್ವಾರ್, ಪೂಮಾ ಮತ್ತು ಚೀತಾ. ಈ 7 ಪ್ರಾಣಿಗಳನ್ನು ರಕ್ಷಣೆ ಮಾಡೋದು, ಸಂರಕ್ಷಣೆ ಮಾಡುವುದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ನ್ಯಾಟೋ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋನ ವಿಸ್ತೃತ ರೂಪ. 1949 1949ನಲ್ಲಿ ನ್ಯಾಟೋ ಸಂಘಟನೆ ಸ್ಥಾಪನೆ ಆಗುತ್ತೆ. ಬೆಲ್ಜಿಯಂನ ಬ್ರುಜೆಲ್ಸ್ ಅಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಬೆಲ್ಜಿಯಂನ ಬ್ರುಜೆಲ್ಸ್ ನಲ್ಲಿ ನ್ಯಾಟೋ ಸಂಘಟನೆಯ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಅಟ್ ಪ್ರೆಸೆಂಟ್ ನ್ಯಾಟೋ ಸಂಘಟನೆಯಲ್ಲಿರುವಂತಹ ರಾಷ್ಟ್ರಗಳು, ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್ ಆಫ್ ನ್ಯಾಟೋ 32. 32 ಕಂಟ್ರೀಸು, ರಾಷ್ಟ್ರಗಳು ನ್ಯಾಟೋ ಸದಸ್ಯತ್ವವನ್ನು ಹೊಂದಿವೆ. ಆ 32ನೇ ರಾಷ್ಟ್ರ ಸ್ವೀಡನ್. ಇತ್ತೀಚೆಗೆ ನ್ಯಾಟೋ ಸಂಘಟನೆಯ ಸದಸ್ಯತ್ವವನ್ನು ಪಡೆದ ರಾಷ್ಟ್ರ ಸ್ವೀಡನ್, 32ನೇ ರಾಷ್ಟ್ರ. ಪ್ರಸ್ತುತ ನ್ಯಾಟೋ ಸಂಘಟನೆಯ ಮುಖ್ಯಸ್ಥರು ಮಾರ್ಕ್ ರುಟ್ಟೆ. ಏನು ಉದ್ದೇಶ ಅಂದರೆ, ನ್ಯಾಟೋದ ಉದ್ದೇಶ ಏನಂದ್ರೆ, ಈ ನ್ಯಾಟೋ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರಗಳಿಗೆ ಒಂದು ರಾಜಕೀಯವಾಗಿ ಮತ್ತು ಮಿಲಿಟರಿ ಭದ್ರತೆಯನ್ನ ನೀಡುವುದು ಇದರ ಒಂದು ಮುಖ್ಯ ಉದ್ದೇಶ. ನ್ಯಾಟೋ ಸಂಘಟನೆಯ ಉದ್ದೇಶ ರಾಜಕೀಯವಾಗಿ ಮತ್ತು ಮಿಲಿಟರಿ ಒಂದು ಭದ್ರತೆಯನ್ನು, ರಕ್ಷಣೆಯನ್ನು ನೀಡುವುದು ಈ ಒಂದು ನ್ಯಾಟೋ ಸಂಘಟನೆಯ ಉದ್ದೇಶವಾಗಿದೆ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಬ್ರಿಟನ್ ಹುಡ್ನ ಅವಳಿ ಸಂಸ್ಥೆಗಳಂತಾನೆ ಹೇಳಬಹುದು. ವರ್ಲ್ಡ್ ಬ್ಯಾಂಕ್ ಮತ್ತು IMFಗೆ 1944ರಲ್ಲಿ ಸ್ಥಾಪನೆ ಆಗುತ್ತೆ. ವಾಷಿಂಗ್ಟನ್ ಡಿಸಿ, ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ವರ್ಲ್ಡ್ ಬ್ಯಾಂಕಿನ ಅಟ್ ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್, ವಿಶ್ವ ಬ್ಯಾಂಕಿನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದರೆ 189. ಆ 189ನೇ ರಾಷ್ಟ್ರ ಯಾವುದು ಅಂದ್ರೆ ನೌರು ಅಲ್ಲ, ನೌರು. ನೆಕ್ಸ್ಟ್, ಈ ಒಂದು ವಿಶ್ವ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅಜಯ್ ಭಂಗಾ. ಇವರು 14ನೇ ವಿಶ್ವ ಬ್ಯಾಂಕಿನ ಮುಖ್ಯಸ್ಥರು, ಅಧ್ಯಕ್ಷರು. ಹಾಗಾದ್ರೆ ಏನಿತ್ತು ದೇಹವಾಕ್ಯ, ಏನಿದೆ ವಿಶ್ವ ಬ್ಯಾಂಕಿದು ಅಂತ ನೋಡೋದಾದ್ರೆ, ಟು ಕ್ರಿಯೇಟ್ ಎ ವರ್ಲ್ಡ್ ಫ್ರೀ ಆಫ್ ಪಾವರ್ಟಿ ಆನ್ ಎ ಲಿವಬಲ್ ಪ್ಲಾನೆಟ್. ಟು ಕ್ರಿಯೇಟ್ ಎ ವರ್ಲ್ಡ್ ಫ್ರೀ ಆಫ್ ಪಾವರ್ಟಿ ಆನ್ ಎ ಲೈವೇಬಲ್ ಪ್ಲಾನೆಟ್ ಎನ್ನುವುದು ವಿಶ್ವ ಬ್ಯಾಂಕಿನ ಒಂದು ಥೀಮ್, ದೇಹವಾಕ್ಯವಾಗಿದೆ. ಹಾಗಾದ್ರೆ ಈ ಒಂದು ವಿಶ್ವ ಬ್ಯಾಂಕಿನ ಮುಖ್ಯ ಹಣಕಾಸು ಅಧಿಕಾರಿ, ಫೈನಾನ್ಷಿಯಲ್ ಆಫೀಸರ್ ಯಾರಿದ್ದಾರೆ ಅಂದ್ರೆ ಅನ್ಸುಲಾ ಕಾಂತ್. ವಿಶ್ವ ಬ್ಯಾಂಕಿನ ಒಂದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಯಾರಿದ್ದಾರೆ ಅಂದ್ರೆ ಮುಖ್ಯ ಹಣಕಾಸು ಅಧಿಕಾರಿ ಅನ್ಸುಲಾ ಕಾಂತ್, ಮುಖ್ಯ ಒಂದು ಹಣಕಾಸು ಅಧಿಕಾರಿ. ಮುಖ್ಯಸ್ಥರು ಈ ಒಂದು ವಿಶ್ವ ಬ್ಯಾಂಕಿನ ಒಂದು ಅಧ್ಯಕ್ಷರು ಅಜಯ್ ಭಂಗಾ. 1944ರಲ್ಲಿ ಸ್ಥಾಪನೆ, ವಾಷಿಂಗ್ಟನ್ ಡಿಸಿಯಲ್ಲಿ ಕೇಂದ್ರ ಕಚೇರಿ, 189 ಸದಸ್ಯ ರಾಷ್ಟ್ರಗಳು, ಅಟ್ ಪ್ರೆಸೆಂಟ್ ಹೆಡ್ ಅಜಯ್ ಭಂಗಾ. ದೇಹವಾಕ್ಯ ಟು ಕ್ರಿಯೇಟ್ ಎ ವರ್ಲ್ಡ್ ಫ್ರೀ ಆಫ್ ಪಾವರ್ಟಿ ಆನ್ ಎ ಲಿವಬಲ್ ಪ್ಲಾನೆಟ್ ಎನ್ನುವುದು ಇದರ ಒಂದು ಥೀಮ್. ಹಾಗಾದ್ರೆ ವಿಶ್ವ ಬ್ಯಾಂಕು ಯಾವ ಒಂದು ವರದಿಗಳನ್ನು ಬಿಡುಗಡೆ ಮಾಡುದು, ಇದು ಬಹಳ ಇಂಪಾರ್ಟೆಂಟು. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವಂತ ವರದಿಗಳು ಗೊತ್ತಿರಲಿ. ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್, ಒಂದನೇದು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಅಂಡ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಅಭಿವೃದ್ಧಿ ಸೂಚ್ಯಂಕ, ಅಂಡ್ ಪಾವರ್ಟಿ ಅಂಡ್ ಸೇರ್ಡ್ ಪ್ರಾಸ್ಪರಿಟಿ.
ಈ ಒಂದು ವರದಿಗಳನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ. ಈ ಕೆಳಗಿನ ಯಾವ ವರದಿಯನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವುದಿಲ್ಲ? ಈ ಕೆಳಗಿನ ಯಾವ ವರದಿಯನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಅನ್ನ ಈ ಕೆಳಗಿನ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಯಾವ ರೀತಿಯಾದರೂ ಪ್ರಶ್ನೆ ಕೇಳಲಿ, ನೀವು ಓದುವ ಕ್ರಮ ಇದೇ ರೀತಿ ಆಗಿರಲಿ. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. 1948 ಏಪ್ರಿಲ್ 7ರಂದು ಸ್ಥಾಪನೆ ಆಗುತ್ತದೆ. 1948 ಅಲ್ಲಿ ಸ್ಥಾಪನೆ ಆಗುತ್ತದೆ. ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ ಕೇಂದ್ರ ಕಚೇರಿ. WH ನ ಸದಸ್ಯ ರಾಷ್ಟ್ರಗಳು 194 ಸದಸ್ಯ ರಾಷ್ಟ್ರಗಳು. WHO ನ ಪ್ರಸ್ತುತ ಮಹಾನಿರ್ದೇಶಕರು ಯಾರಿದ್ದಾರೆ ಪ್ರೆಸೆಂಟ್ ಅಂದ್ರೆ ಟೆಡ್ರೋಸ್ ಅಧಾನಂ ಮಹಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ WHO. ಜಾಗತಿಕ ಸಾರ್ವಜನಿಕ ಆರೋಗ್ಯದ ರಕ್ಷಣೆಗಾಗಿ ಶ್ರಮಿಸುವಂತ ಒಂದು ವಿಶ್ವಸಂಸ್ಥೆಯ ಒಂದು ಅತ್ಯಂತ ಪ್ರಮುಖ ಅಂಗಸಂಸ್ಥೆ WHO. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ WTO. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಮೊದಲಿಗೆ ಇದು ಗ್ಯಾಟ್ ಅಂತ ಇತ್ತು, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ರಾಫಿಕ್ ಅಲ್ಲ, ಟ್ಯಾರಿಫ್. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಗ್ಯಾಟ್ ಎನ್ನುವಂತ ವರ್ಡ್ ಇಂದ ಆರಂಭವಾಗಿತ್ತು. ಆದ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಸ್ಟಾರ್ಟ್ ಆಗುತ್ತೆ 1995. ಇದರ ಕೇಂದ್ರ ಕಚೇರಿ ಕೂಡ ಜಿನಿವಾದಲ್ಲಿ ಕಂಡು ಬರುತ್ತೆ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನ ಸದಸ್ಯ ರಾಷ್ಟ್ರಗಳು, ಪ್ರೆಸೆಂಟ್ ಮೆಂಬರ್ ಕಂಟ್ರೀಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 166 ಇದರ ಒಂದು ಸದಸ್ಯ ರಾಷ್ಟ್ರಗಳು. 166ನೇ ರಾಷ್ಟ್ರ ಈಸ್ಟ್ ಟೈಮೋರ್. 165ನೇ ರಾಷ್ಟ್ರ ಕೊಮರೋಸ್ 2025ರಲ್ಲಿ ಇತ್ತೀಚೆಗೆ ಸೇರ್ಪಡೆಯಾದಂತಹ ರಾಷ್ಟ್ರಗಳು. ಏನು ಈ WTO ನ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ನಗೋಜಿ ಐಬೇಲಾ. ಡಾಕ್ಟರ್ ನಗೋಜಿ ಇವಿಯಲಾ ಎನ್ನುವಂತ ವ್ಯಕ್ತಿ, ಮಹಿಳೆ, ನೈಜೀರಿಯಾದ ಒಬ್ಬ ಮಹಿಳೆ. WTO ನ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಅಧ್ಯಕ್ಷರು ಇದ್ದಾರೆ, ಮಹಾ ನಿರ್ದೇಶಕರು ಇದ್ದಾರೆ. ಜಾಗತಿಕವಾಗಿ ಟಾರಿಫ್ಸ್ಗಳನ್ನ, ಶುಂಕಗಳನ್ನ ಮತ್ತು ವ್ಯಾಪಾರ ಅಡೆತಡೆಗಳನ್ನ ಕಡಿಮೆ ಮಾಡುವ ಮೂಲಕ ಮುಕ್ತ, ಪಾರದರ್ಶಕ, ತಾರತಮ್ಯ ರಹಿತ ಜಾಗತಿಕ ವ್ಯಾಪಾರ ವ್ಯವಸ್ಥೆಯನ್ನ ಸೃಷ್ಟಿಸುವುದು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ, WTO. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸ್ಥಾಪನೆ ಆಗಿದ್ದು 1944. ವಾಷಿಂಗ್ಟನ್ DC, ಅಮೆರಿಕದ ವಾಷಿಂಗ್ಟನ್ DCಯಲ್ಲಿ ಪ್ರಧಾನ ಕಚೇರಿ. ಸದಸ್ಯ ರಾಷ್ಟ್ರಗಳು 190. ಆ 190ನೇ ರಾಷ್ಟ್ರ ಅಂಡೋರಾ. ಏನು ಉದ್ದೇಶ ಅಂದ್ರೆ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳುವ ಮತ್ತು ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನೆರವು ನೀಡೋದು ಇದರ ಒಂದು ಉದ್ದೇಶ, IMF ನ ಉದ್ದೇಶ. ಪ್ರಸ್ತುತ ಬಲ್ಗೇರಿಯಾ ದೇಶದ ಕ್ರಿಸ್ಟಲಿನಾ ಜಾರ್ಜಿವಾ ಇವರು ಮಹಾನಿರ್ದೇಶಕರು ಆಗಿದ್ದಾರೆ. ಹಾಗೇನೆ ಭಾರತೀಯ ಮೂಲದ ಗೀತಾ ಗೋಪಿನಾಥ್ ಮೊದಲ ಒಂದು ಆರ್ಥಿಕ ಉಪವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ಯಾರಿದ್ದಾರೆ ಅಂದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ಉಪವ್ಯವಸ್ಥಾಪಕ ನಿರ್ದೇಶಕರು ಅಂದ್ರೆ ಗೀತಾ ಗೋಪಿನಾಥ್, ಭಾರತದ ಗೀತಾ ಗೋಪಿನಾಥ್. ಇದು IMF. ನೆಕ್ಸ್ಟ್ ಮುಂದಿನ ಒಂದು ಸಂಘಟನೆ ಯುನೆಸ್ಕೋ, ಬಹಳ ಇಂಪಾರ್ಟೆಂಟ್ ಈ ಸಂಘಟನೆ ಕೂಡ. ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್, ಯುನೆಸ್ಕೋ.
1945 ನವೆಂಬರ್ 16ರಂದು ಸ್ಥಾಪನೆ ಆಗುತ್ತದೆ ಯುನೆಸ್ಕೋ. 1945. ಪ್ರಧಾನ ಕಚೇರಿ ಯುನೆಸ್ಕೋದು ಫ್ರಾನ್ಸ್ನ ಪ್ಯಾರಿಸ್. ಯುನೆಸ್ಕೋದ ಒಂದು ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಕಂಡು ಬರುತ್ತದೆ. ಈ ಯುನೆಸ್ಕೋ ಸಂಘಟನೆಯ ಪ್ರೆಸೆಂಟ್ ಮೆಂಬರ್ಸ್ ಎಷ್ಟಿದ್ದಾರೆ, ಮೆಂಬರ್ ಕಂಟ್ರೀಸ್ ಅಂದ್ರೆ 194 ರಾಷ್ಟ್ರಗಳು ಯುನೆಸ್ಕೋ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರಗಳು. ಈ ಒಂದು ಯುನೆಸ್ಕೋನ ಪ್ರಸ್ತುತ ಮಹಾನಿರ್ದೇಶಕರು ಯಾರು ಇದ್ದಾರೆ ಅಂದ್ರೆ ಖಲೀದ್ ಎಲ್ ಇನಾನಿ. ಖಲೀದ್ ಎಲ್ ಯನಾನಿ ಎನ್ನುವಂಥವರು ಪ್ರಸ್ತುತ ಯುನೆಸ್ಕೋದ ಮಹಾನಿರ್ದೇಶಕರು ಇದ್ದಾರೆ. ಏನು ಇದರ ಉದ್ದೇಶ ಅಂದ್ರೆ ಅವಾಗಲೇ ಹೇಳಿದೆ, ಹೆಸರಲ್ಲೇ ಇದೆ, ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಪರಿಸರ ಸಂರಕ್ಷಣೆ ಉಸ್ತುವಾರಿ ವಹಿಸುವ ವಿಶ್ವಸಂಸ್ಥೆಯ ಪ್ರಮುಖ ವಿಶೇಷ ಸಂಸ್ಥೆ ಯುನೆಸ್ಕೋ. ಹಾಗಾದರೆ ಈ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಭಾರತದ ತಾಣಗಳು 44 ಇದಾವೆ. ಒಟ್ಟು ಇಲ್ಲಿಯವರೆಗೆ ಅಟ್ ಪ್ರೆಸೆಂಟ್ ಅಂದ್ರೆ ಎಷ್ಟು 44 ಇದಾವೆ. ಆ 44ನೇ ವಿಶ್ವ ಪರಂಪರೆಯ ತಾಣ ಯಾವುದು ಅಂತ ನೋಡೋದಾದ್ರೆ ಭಾರತದ ಮರಾಠರ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್. ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಒಂದು ಮರಾಠರ ಕಾಲಕ್ಕೆ ಸಂಬಂಧಿಸಿದ ಒಂದು ಕೋಟೆಗಳು. ಅದರಲ್ಲಿ ಮಹಾರಾಷ್ಟ್ರದಲ್ಲಿ 11, ತಮಿಳುನಾಡಲ್ಲಿ ಕೇವಲ ಒಂದೇ ಒಂದು. ಈ 12 ಕೋಟೆಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಮರಾಠರ ಮಿಲಿಟರಿ ಲ್ಯಾಂಡ್ಸ್ಕೇಪ್ 2025 44ನೇ ತಾಣ. ಹಾಗಾದ್ರೆ 43ನೇದು ಮೊಯ್ಡಾ, ಅಸ್ಸಾಂನ ಮೊಯ್ಡಾ ಮಸೀದಿ ಸಮಾಧಿಗಳು 43ನೇ ತಾಣಗಳು 2024ರಲ್ಲಿ ಸೇರ್ಪಡೆ. 44, 43. ಹಾಗಾದ್ರೆ ಈ ವಿಶ್ವ ಪಾರಂಪರಿಕ ಪಟ್ಟಿಗೆ ಕರ್ನಾಟಕದಿಂದ ಎಷ್ಟು ಸೇರ್ಪಡೆ ಆಗಿವೆ ಅಂದ್ರೆ 4. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವಂತಹ ಕರ್ನಾಟಕದ ಸ್ಥಾನಗಳು, ಕರ್ನಾಟಕದ ತಾಣಗಳು, ಸೈಟ್ಸ್ ಎಷ್ಟಿದಾವೆ ಅಂದ್ರೆ 4. ಯಾವ್ಯಾವ ಅಂದ್ರೆ ಗೊತ್ತಿರಲಿ, ಹಂಪಿ ಮೊಟ್ಟ ಮೊದಲ ತಾಣ 1986, ಪಟ್ಟದಕಲ್ಲು 1987, ವೆಷಂಗಾಡ್ಸ್ 2012, ಅಂಡ್ ಲಾಸ್ಟ್ ಅಂಡ್ ಇತ್ತೀಚೆಗೆ ಸೇರ್ಪಡೆ ಆದಂತಹ ಹೊಯ್ಸಳರ ಕಾಲದ ದೇವಾಲಯಗಳು. ಹೊಯ್ಸಳರ ಕಾಲದ ದೇವಾಲಯಗಳು ಇದು 4ನೇದು, ಕರ್ನಾಟಕದ 4ನೇ ತಾಣ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ. ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ 2 ಹಾಸನ, ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ. ಈ 3 ಹೊಯ್ಸಳರ ಕಾಲದ ದೇವಾಲಯಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ 4ನೇ ತಾಣ ಹಾಗೂ ಭಾರತದ 42ನೇ ತಾಣ. 43ನೇದು ಅಸ್ಸಾಂನ ಮೊಯ್ಡಾ ಮಸೀದಿಗಳು, 44ನೇದು ಅಟ್ ಪ್ರೆಸೆಂಟ್ ಲಾಸ್ಟ್ 44 ಇದಾವೆ. 44ನೇದು ಮರಾಠರ ಲ್ಯಾಂಡ್ಸ್ಕೇಪ್ಸ್ಗಳು, ಮರಾಠರ ಕೋಟೆಗಳು. ಇದು ಯುನೆಸ್ಕೋ ಪಾರಂಪರಿಕ ಒಂದು ಯುನೆಸ್ಕೋ ಸಂಘಟನೆಯ ಬಗ್ಗೆ. ಅಂಡ್ ಲಾಸ್ಟ್ ಒನ್, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ. ಇದನ್ನ ಮೊದಲೇ ಮಾಡಬೇಕಿತ್ತು, ಆದರೆ ಲಾಸ್ಟಲ್ಲಿ ನೀವು ತಗೊಂಡೆ, ಇರಲಿ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಒಂದು ಜಾಗತಿಕ ಮಟ್ಟದಲ್ಲಿ ಮೊದಲನೇ ಮಹಾಯುದ್ಧ ಅದು ಆಗುತ್ತೆ 1914ರಿಂದ 18. ಆ ಒಂದು ಯುದ್ಧದಲ್ಲಿ ಲೀಗ್ ಆಫ್ ನೇಷನ್, ರಾಷ್ಟ್ರಗಳ ಸಂಘ ಅಂತ ಸ್ಟಾರ್ಟ್ ಆಗುತ್ತೆ. ಆದರೆ ಆ ಒಂದು ರಾಷ್ಟ್ರಗಳ ಸಂಘ ಏನಿತ್ತು, ಆರ್ಗನೈಸೇಷನ್ ಏನಿತ್ತು, ಆ ಒಂದು ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ವಿಫಲವಾಗುತ್ತೆ. ಆಮೇಲೆ ಮತ್ತೆ 2ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ 1939ರಿಂದ 1944ರವರೆಗೆ. ಆವಾಗ ಏನ್ ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿಬಿಟ್ಟು ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತದೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಈ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ವಿಶ್ವಸಂಸ್ಥೆ ಎಲ್ಲಿದೆ ಅಂತ ನೋಡೋದಾದ್ರೆ ನ್ಯೂಯಾರ್ಕ್, ಅಮೆರಿಕ ದೇಶದ ನ್ಯೂಯಾರ್ಕ್ ಅಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಸದಸ್ಯ ರಾಷ್ಟ್ರಗಳು 193. 193ನೇ ರಾಷ್ಟ್ರ ಸೌತ್ ಸುಡಾನ್, ದಕ್ಷಿಣ ಸುಡಾನ್. 193 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ ಅಧಿಕೃತ ಭಾಷೆಗಳು ಎಷ್ಟು? 6. ಈ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು 6 ಯಾವ್ಯಾವು ಅಂದ್ರೆ
ಇಲ್ಲಿ ಬರೀತೀವಿ ನೋಡಿ, ಹಾಗೆ ನೆನಪಿಟ್ಟುಕೊಳ್ಳಬಹುದು. RCB ಫ್ಯಾನ್ಸ್ ಅಂತ, RCB ಫ್ಯಾನ್ಸ್. ಆರ್ ಅಂದರೆ ರಷ್ಯನ್ ಲ್ಯಾಂಗ್ವೇಜ್, ಎರಡನೇದು ಚೈನೀಸ್, ಮೂರನೇದು ಬ್ರಿಟಿಷ್ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಫ್ರಾನ್ಸ್, ಅರೇಬಿಯನ್, ಸ್ಪ್ಯಾನಿಷ್. ಮೊದಲನೇ ಲ್ಯಾಂಗ್ವೇಜು ರಷ್ಯನ್, ಎರಡನೇದು ಚೈನೀಸ್, ಮೂರನೇದು ಇಂಗ್ಲಿಷ್, ನಾಲ್ಕನೇದು ಫ್ರೆಂಚ್ ಲ್ಯಾಂಗ್ವೇಜ್, ಫ್ರೆಂಚ್, ಅರೇಬಿಯನ್, ಸ್ಪ್ಯಾನಿಷ್. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು 6. ಹಾಗೇನೆ ಮಹಾಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಆಂಟೋನಿಯೋ ಗುಟೆರಸ್. ವಿಶ್ವಸಂಸ್ಥೆಯ ಮೊದಲ ಮಹಾಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ಟ್ರಿಗ್ವೇಲಿಕ್, ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿ. ವಿಶ್ವಸಂಸ್ಥೆಯ ಏಷ್ಯಾದಿಂದ ಮಹಾಪ್ರಧಾನ ಕಾರ್ಯದರ್ಶಿ ಆದಂಥ ವ್ಯಕ್ತಿ ಯೂಥಾಂಟ್. ಅಂಡ್ ಅಟ್ ಪ್ರೆಸೆಂಟ್ ಪ್ರಸ್ತುತ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಹಾಗಾದರೆ ವಿಶ್ವಸಂಸ್ಥೆಯ ಪ್ರಮುಖ 6 ಅಂಗಸಂಸ್ಥೆಗಳು ಯಾವ್ಯಾವು? ಅಟ್ ಪ್ರೆಸೆಂಟ್ ಅಂತ ಕೇಳಿದ್ರೆ 5 ಇದಾವೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, 5. 6ನೇದು ಧರ್ಮದರ್ಶಿ ಮಂಡಳಿ ಎನ್ನುವುದು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಹಾಗಾದ್ರೆ 5 ಯಾವುದು? ಮೊದಲನೇದು ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ. ಎರಡನೇದು ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ. ಮೂರನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ. 4ನೇದು ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ. ಅಂಡ್ 5ನೇದು ಸಚಿವಾಲಯ. ಇವು 5 ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿವೆ. 6ನೇದು ಧರ್ಮದರ್ಶಿ ಮಂಡಳಿ. ಇವು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಸಂಸ್ಥೆಗಳು. ಕ್ಲಿಯರಾ? ಹಾಗಾದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು 5, ಅಧಿಕೃತ ಭಾಷೆಗಳು 6, ಕಾಯಂ ಸದಸ್ಯ ರಾಷ್ಟ್ರಗಳು 5. ಇದೇ ಹೆಸರಿನಲ್ಲಿದೆ: ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್, ಅಮೆರಿಕ. ಅಲ್ಲಿಗೆ ಸ್ಟಾಪ್ ಮಾಡಬೇಕು. 5 ಕಾಯಂ ಸದಸ್ಯ ರಾಷ್ಟ್ರಗಳು, ಆದರೆ 6 ಅಧಿಕೃತ ಭಾಷೆಗಳು. ಇದು ವಿಶ್ವಸಂಸ್ಥೆ. ಪ್ರಸ್ತುತ ಯಾರಿದು? ಆಂಟೋನಿಯೋ ಗುಟೆರಸ್ ಇದ್ದಾರೆ. ಹಾಗಾದ್ರೆ ಭಾರತ ಈ ಒಂದು ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ಯಾವಾಗ ಸದಸ್ಯತ್ವವನ್ನು ಪಡೆಯಿತು ಅಂತ ಕೇಳಬಹುದು. 1945 ಅಕ್ಟೋಬರ್ 30. ಇವೆಲ್ಲ ಆಗಿತ್ತು ಈ ಒಂದು ತರಗತಿಯ ಒಂದು ವಿಶೇಷತೆ. ಪ್ರಮುಖ ಎಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಭಯ ಬೇಡ, ಭರವಸೆ ಇರಲಿ, ಮುಂದೆ ಬಹಳಷ್ಟು ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಓದಿನ ಒಂದು ಪ್ರಯತ್ನವನ್ನು ಜಾಸ್ತಿ ಮಾಡಿ, ಜಾಸ್ತಿ ಓದಿ, ಫೋಕಸ್ ಮಾಡಿ. ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್ ಈ ಒಂದು ಸಬ್ಜೆಕ್ಟ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನು ಕೊಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಮಹಾ ಮ್ಯಾರಥಾನ್ ಕ್ಲಾಸಸ್ ತರಗತಿಗಳು ಕ್ರಿಯೇಟಿವ್ IAS ಅಕಾಡೆಮಿ ವತಿಯಿಂದ ಬರುತ್ತೆ. ಹಾಗಾಗಿ ನೀವು ಕ್ರಿಯೇಟಿವ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ತರಗತಿಗಳು ಇಷ್ಟವಾದರೆ ನಿಮ್ಮ ಸ್ನೇಹಿತರನ್ನ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. वीडियोस बनाने हैं, फिल्मोरा है ना।